ಹಲೋ ಎವ್ರಿವನ್, ವೆಲ್ಕಮ್ ಟು ಐಡಿಯಾಸ್ ಫೋರಮ್. ನನ್ನ ಹೆಸರು ಶ್ವೇತಾ ಬಬ್ಲಿ. ಈ ವಿಡಿಯೋದಲ್ಲಿ ನಾವು 7ನೇ ತರಗತಿ NCERT ಇತಿಹಾಸದ 10ನೇ ಅಧ್ಯಾಯವಾದಂತಹ 18ನೇ ಶತಮಾನದ ರಾಜಕೀಯ ರಚನೆಗಳು ಅನ್ನುವಂಥ ಚಾಪ್ಟರನ್ನು ಮಾಡೋಣ. ಆ್ಯಂಡ್ ದಿಸ್ ಈಸ್ ದ ಲಾಸ್ಟ್ ಚಾಪ್ಟರ್ ಇನ್ ಸೆವೆಂತ್ ಕ್ಲಾಸ್. ಓಕೆ, ಸೊ 7ನೇ ತರಗತಿ NCERTಯಲ್ಲಿ ದಿಸ್ ಈಸ್ ದ ಲಾಸ್ಟ್ ಚಾಪ್ಟರ್ ಅನ್ನುವಂಥದ್ದು. ಅದಕ್ಕಿಂತ ಮುಂಚೆ ಇದುವರೆಗೂ ಯಾರಾದರೂ ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ಲಿ ಕೊಟ್ಟಿರೋ ಲಿಂಕನ್ನು ಬಳಸಿಕೊಂಡು ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗ್ಬೋದು. ಸೊ ವೆಲ್ ಗೈಸ್, ಇನ್ನು ನಮ್ಮ ಐಡಿಯಾಸ್ ಫೋರಮ್ ವತಿಯಿಂದ ನಾವು ಸಾಕಷ್ಟು ಕೋರ್ಸ್ಗಳನ್ನು ಲಾಂಚ್ ಮಾಡಿರುವಂಥದ್ದು. ಫಾರ್ ಎಕ್ಸಾಂಪಲ್ NCERT ವಿಡಿಯೋಗಳು, DSCRT ವಿಡಿಯೋಗಳು, ಎಲ್ಲ ತಮಿಳುನಾಡು ರಾಜ್ಯದ ಪಠ್ಯಪುಸ್ತಕಗಳ ವಿಡಿಯೋಗಳು, GK ಟ್ರಿಕ್ಸ್ ವಿಡಿಯೋಗಳು, 1000ಕ್ಕೂ ಅಧಿಕ ಪ್ರಶ್ನೆ ಪತ್ರಿಕೆಗಳನ್ನು ಚರ್ಚೆ ಮಾಡುವಂಥದ್ದು, ಇನ್ನು ಮೆಂಟಲ್ ಎಬಿಲಿಟಿ ವಿಡಿಯೋಸ್ಗಳು, ಇವೆಲ್ಲದರ ಲಿಂಕ್ ಏನಾಗುತ್ತೆ ನಿಮಗೆ ಪ್ಲೇಲಿಸ್ಟಲ್ಲಿ ದೊರೆಯುವಂಥದ್ದು. ಓಕೆನಾ? ಸೊ ಯು ಕ್ಯಾನ್ ಗೋ ಆ್ಯಂಡ್ ವಾಚ್ ಫ್ರಮ್ ದೇರ್. ವೆಲ್ ಗೈಸ್, ಇನ್ನು ವಿಲ್ ಸ್ಟಾರ್ಟ್ ವಿತ್ ದ ಚಾಪ್ಟರ್ ದಟ್ ಈಸ್ 18th century ಪೊಲಿಟಿಕಲ್ ಫಾರ್ಮೇಷನ್ಸ್ ಅನ್ನುವಂಥದ್ದು. ಸೊ 18th century ಪೊಲಿಟಿಕಲ್ ಫಾರ್ಮೇಷನ್ಸ್ ಅಂತ ಬಂದಾಗ ಐ ಜಸ್ಟ್ ಶೋ ಯು ಅ ಮ್ಯಾಪ್. ಓಕೆ, ಸೊ ನಾನು ನಿಮ್ಗೆ ಏನು ಮ್ಯಾಪನ್ನು ತೋರಿಸ್ತಾ ಇದ್ದೀನಿ ಇಲ್ಲಿ, ಯು ಕ್ಯಾನ್ ಸಿ ಹಿಯರ್. ಇದೇನು ಡಾಟೆಡ್ ಲೈನ್ ಇದೆಯಲ್ಲ, ಇದೆಲ್ಲ ಏನಾಗಿರ್ತಿತ್ತು ಇಲ್ಲಿವರೆಗೂ 18th centuryವರೆಗೂ ಕೂಡ ಏನಾಗಿತ್ತು, ಇದೆಲ್ಲ ಮೊಘಲರ ಒಂದು ಆಳ್ವಿಕೆಯಲ್ಲಿ ಒಳಪಡುವಂತಹ ಒಂದು ಪ್ಲೇಸಸ್ ಇದು. ಓಕೆ, ಯು ಕ್ಯಾನ್ ಸಿ ಹಿಯರ್ ಫುಲ್ ಇದೆಲ್ಲ ಪಾಕಿಸ್ತಾನದ ಭಾಗ ಕೂಡ ಇದಾಗುವಂಥದ್ದು. ಇನ್ ನೆಕ್ಸ್ಟ್ ಯು ಕ್ಯಾನ್ ಸಿ ಹಿಯರ್. ಓಕೆ, ಸೊ ಈಗಿನ ಬಾಂಗ್ಲಾದೇಶ್ ಕೂಡ ಇಲ್ಲಿ ಇನ್ಕ್ಲೂಡ್ ಆಗುತ್ತೆ. ಆ್ಯಂಡ್ ನೀವು ದಕ್ಷಿಣಕ್ಕೆ ಬಂದರೆ ಇಲ್ಲಿವರೆಗೂ. ಓಕೆ, ಸೊ ಸ್ವಲ್ಪ ಭಾಗ ಕೇರಳದ ಸ್ವಲ್ಪ ಭಾಗ ಮತ್ತು ತಮಿಳುನಾಡಿನ ಸ್ವಲ್ಪ ಭಾಗವನ್ನು ಹೊರತುಪಡಿಸಿ ಇಲ್ಲಿವರೆಗೂ ಏನಾಗಿತ್ತು ಅಂದರೆ ಆಲ್ಮೋಸ್ಟ್ ಪೂರಾ ಸಬ್ ಕಾಂಟಿನೆಂಟಲ್ಲೇ ಏನಾಗಿತ್ತು, ಈ ಒಂದು ಮೊಘಲರ ರಾಜಧಾನಿ ಇತ್ತು ಅನ್ನುವಂಥದ್ದು. ಓಕೆ, ದಿಸ್ ಇಸ್ ದ ಎಕ್ಸ್ಟ್ರೀಮ್ ಬೌಂಡ್ರಿ ಆಫ್ ದಿ ಮೊಘಲ್ ಎಂಪೈರ್. ಇನ್ನೇನಾಗುತ್ತೆ, ಯಾವಾಗ 18th century ಬರ್ತಾ ಹೋಗುತ್ತೆ, ಮೊಘಲರ ನಡುವೆ ಔರಂಗಜೇಬನ ನಂತರ ಬಂದಂಥ ರೂಲರ್ಸ್ ಏನಿರಲ್ಲ, ಅಷ್ಟೊಂದು ಪವರ್ಫುಲ್ ರೂಲರ್ಸ್ ಇರೋದಿಲ್ಲ. ಆ ಒಂದು ಕಾರಣದಿಂದ ಏನಾಗುತ್ತೆ, ಇವರ ಕೈಯಲ್ಲಿರುವಂತಹ ಮನ್ಸಬ್ದಾರ್ಸ್, ಸುಬೇದಾರ್ಸ್ ಏನಿರ್ತಾರಲ್ಲ, ಅವರು ತಮಗೆ ನೋಡ್ಕೊಳ್ಳಿಕ್ಕೆ ಕೊಟ್ಟಂತಹ ಪ್ರದೇಶಗಳಲ್ಲೇ ಏನು ಮಾಡ್ತಾರೆ, ಸೈನ್ಯವನ್ನು ಕಟ್ಟಿಕೊಂಡು ಇಂಡಿಪೆಂಡೆಂಟ್ ಆಗಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಓಕೆ, ಫಾರ್ ಎಕ್ಸಾಂಪಲ್ ಯಾವ್ಯಾವ ನಂತರ ಮೊಘಲರ ಈ ಒಂದು 18th centuryಯಲ್ಲಿ ಯಾವಾಗ ಮೊಘಲರ ಆಳ್ವಿಕೆಯಲ್ಲಿ ಡಿಕ್ಲೈನ್ ಕಂಡು ಬರ್ತಾ ಬಂತೋ, ಆವಾಗ ಏನಾಯಿತು, ಕೆಲವೊಂದಷ್ಟು ಸ್ಟೇಟ್ಸ್ ಫಾರ್ಮೇಷನ್ ಆಗ್ತಾ ಬಂದವು. ಓಕೆ, ಅಂದರೆ ಕೆಲವೊಂದು ರಾಜ್ಯಗಳು ಹುಟ್ಕೊಳ್ತಾ ಬಂದವು. ಫಾರ್ ಎಕ್ಸಾಂಪಲ್ ಹೈದರಾಬಾದ್ ಇರ್ಬೋದು, ರಾಜ್ಯ ಅಂದರೆ ಪ್ರಾಂತ್ಯ ಅಂತಲೂ ಹೇಳ್ಬೋದು. ಓಕೆ, ಈಗಿರುವಂತಹ ರಾಜ್ಯಗಳಲ್ಲ. ಇನ್ನು ನೆಕ್ಸ್ಟ್ ಬರೋಡಾವನ್ನು ನೀವು ನೋಡ್ಬೋದು, ಇಲ್ಲಿ ಮುರ್ಷಿದಾಬಾದ, ಲಕ್ನೋ, ಇಲ್ಲೆಲ್ಲ ಏನು ಬೇರೆ 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 ಸಿಕ್ಕರು, ಜಾತ್, ಅವಧ, ಇವೆಲ್ಲ ಏನಾಯಿತು ಹುಟ್ಕೊಳ್ತಾ ಬಂದು ಅಂತಂದರೆ ಇಂಡಿಪೆಂಡೆಂಟ್ ಆಗ್ತಾ. ಅವ್ರೇನಾದರೂ ಕೆಲವೊಂದಷ್ಟು ಜನ ಇದರಲ್ಲಿ ಮೊಘಲರ ಆಳ್ವಿಕೆನ ಒಪ್ಕೊಂಡು ಅಂತ ಇದ್ರೂ ಕೂಡ ಏನಾದರೂ ಅವರು ಇಂಡಿಪೆಂಡೆಂಟೇ ಇರ್ತಿದ್ರು, ಆಳ್ವಿಕೆ ಎಲ್ಲ ಇಂಡಿಪೆಂಡೆಂಟ್ ಇರ್ತಿದ್ರು, ಬಟ್ ಅವರು ಮೊಘಲ್ ರೂಲರ್ ಕೆಳಗಿದ್ದೀವಿ ಅನ್ನೋ ಥರ ಆಳ್ವಿಕೆ ಮಾಡ್ಕೊಂಡು ಬರ್ತಾಯಿದ್ರು. ಇನ್ನು ಕೆಲವೊಂದಷ್ಟು ಜನ ಕಂಪ್ಲೀಟಾಗಿ ಮೊಘಲರ ಜೊತೆ ಹೋರಾಡಿ ಇಂಡಿಪೆಂಡೆಂಟ್ ಆದರು. ಸೊ ಯಾರು ಯಾವ ರೀತಿ ಆದರು ಅನ್ನೋದನ್ನು ನಾವೇನು ಮಾಡೋಣ, ಈ ಚಾಪ್ಟರಲ್ಲಿ ಇವರೆಲ್ಲರ ಬಗ್ಗೆ ನಾವು ನೋಡ್ತಾ ಹೋಗೋಣ. ಸಿಕ್ಕ, ಜಾತ, ಅವಧ ಪ್ರತಿಯೊಂದು ನಾವು ನೋಡೋಣ. ಓಕೆ, ನೆಕ್ಸ್ಟು ಇನ್ನು 1765 ಬಂದಾಗ ಬ್ರಿಟಿಷರು ಏನಾದರೂ ಸ್ಟ್ರಾಂಗ್ ಆಗ್ತಾ ಬಂದರು. ಆ ಒಂದು ಟೈಮಲ್ಲಿ ಯು ಕ್ಯಾನ್ ಸಿ ಹಿಯರ್ ಇದೇನಾಗಿತ್ತು, ಬ್ರಿಟಿಷರ ಅಂಡರಲ್ಲಿರುವಂತಹ ಒಂದು ಪಾರ್ಟ್, ನಮ್ಮ ದೇಶದ ಒಂದು ಭಾಗ, ಇಷ್ಟು ಭಾಗ ಏನಾಗಿತ್ತು ಆ ಟೈಮಲ್ಲಿ ಬ್ರಿಟಿಷರ ಅಂಡರಲ್ಲಿತ್ತು ಅಥವಾ ಬ್ರಿಟಿಷರ ಆಳ್ವಿಕೆಗೆ ಒಳಪಡ್ತಾ ಇತ್ತು ಡೈರೆಕ್ಟಾಗಿ. ಓಕೆನಾ? ಸೊ ಇನ್ನು ಉಳಿದಿದ್ದೇನಿತ್ತು, ಕೆಲವೊಂದು ಕಡೆ ಮರಾಠರಿದ್ದರು, ಹೈದರಾಬಾದ್ನಲ್ಲಿ ನಿಜಾಮ ಇದ್ದ, ಅವಧ್ನಲ್ಲಿದ್ದರು, ರಾಜ್ಪೂತರಿದ್ದರು, ಇಲ್ಲಿ ರಾಜಸ್ಥಾನ್ ಗುಜರಾತ್ ಭಾಗದಲ್ಲಿ, ಇದೆಲ್ಲವನ್ನು ನಾವು ನೋಡ್ತೀವಿ. ಓಕೆನಾ? ಸೊ ವೆಲ್, ನೆಕ್ಸ್ಟ್ ನಾವೇನು ಮಾಡೋಣ, ವಿಲ್ ಸ್ಟಾರ್ಟ್ ವಿತ್ ದ ಚಾಪ್ಟರ್. ಐ ಹೋಪ್ ಈಗ ಮ್ಯಾಪಲ್ಲಿ ಏನಿದೆ ಅನ್ನೋದು ಸ್ವಲ್ಪ ಮಟ್ಟಿಗೆ ನಿಮ್ಗೆ ಐಡಿಯಾ ಬಂದಿದೆ ಅಂತ ಅಂದ್ಕೊಳ್ತೀನಿ. ಇದನ್ನೇ ನಾವೇನು ಮಾಡ್ತಾ ಇದ್ದೀವಿ, ಈ ಪೂರ್ತಿ ಚಾಪ್ಟರ್ನಲ್ಲಿ ಕಲಿತಾ ಇರುವಂಥದ್ದು. ಸೆಂಟೆನ್ಸ್ ಫಾರ್ಮೇಷನಲ್ಲಿ ಹೇಳ್ಬೋದು ಅಂತಂದರೆ, ಹಿಯರ್ ವಿ ವಿಲ್ ಸ್ಟಡಿ ಅಬೌಟ್ ದ ಎಮರ್ಜೆನ್ಸ್ ಆಫ್ ಪೊಲಿಟಿಕಲ್ ಗ್ರೂಪ್ಸ್. ಹೊಸ ಪೊಲಿಟಿಕಲ್ ಗ್ರೂಪ್ಸ್ ಅಂದರೆ ಇವೇ ರಾಜಕೀಯದ್ದು ಏನು ಶುರು ಆದ್ವಲ್ಲ, ಇವುಗಳನ್ನು ನಾವು ಸ್ಟಡಿ ಮಾಡ್ತೀವಿ. ಎಲ್ಲಿಂದ ಅಂದರೆ ಯಾವಾಗ ಔರಂಗಜೇಬನ ಅಂತ್ಯ ಆಗುತ್ತೆ, ಸುಮಾರು 1707ರಿಂದ ಥರ್ಡ್ ಬ್ಯಾಟಲ್ ಆಫ್ ಪಾನಿಪತ್. ಓಕೆ, ಪಾನಿಪತ್ನ 3ನೇ ಯುದ್ಧ ಏನಾಗುತ್ತಲ್ಲ 1761ರಲ್ಲಿ, ಅಲ್ಲಿವರೆಗೂ ನಾವಿಲ್ಲಿ ಸ್ಟಡಿ ಮಾಡ್ತೀವಿ. ದ ಕ್ರಿಸೀಸ್ ಆಫ್ ದ ಎಂಪೈರ್ ಆ್ಯಂಡ್ ಲೇಟರ್ ಮೊಘಲ್ಸ್. ಸೊ ಸಾಮ್ರಾಜ್ಯದಲ್ಲಿ ಏನು ಬಿಕ್ಕಟ್ಟುಗಳಾದವು, ಔರಂಗಜೇಬನ ಪತನದ ನಂತರ ಏನು ಬಿಕ್ಕಟ್ಟುಗಳಾದವು, ಮತ್ತು ಆತನ ನಂತರದ ಮೊಘಲ ದೊರೆಗಳು ಯಾವ ರೀತಿ ಆಳ್ವಿಕೆಯನ್ನು ಮಾಡ್ತಾಯಿದ್ರು ಅನ್ನೋದನ್ನು ನಾವು ನೋಡೋಣ. ಸೊ ಯಾವಾಗ ಈ ಔರಂಗಜೇಬ್ ಏನಿರ್ತಾನಲ್ಲ, ಸಾಕಷ್ಟು ಏನು ಮಾಡ್ತಾನೆ,
ಮಿಲಿಟರಿ ದಂಡಯಾತ್ರೆಗಳನ್ನು ಹೋಗ್ತಾನೆ ಇವನು. ಓಕೆ, ಸೈನ್ಯವನ್ನು ತೆಗೆದುಕೊಂಡು ಸಾಕಷ್ಟು ಕಡೆ ದಂಡಯಾತ್ರೆಗಳನ್ನು ಈತ ಮಾಡ್ತಾನೆ. ನಾವು ಸಾಕಷ್ಟು ನೋಡಿದ್ದೀವಿ. ಈಗ ಲಾಸ್ಟ್ ಒಂದು 4th ಚಾಪ್ಟರಲ್ಲಿ ನಾವು ಮೊಘಲರ ಬಗ್ಗೆ ಓದಬೇಕಾದ್ರೆ ನಾವು ಇದ್ರ ಬಗ್ಗೆ ತಿಳ್ಕೊಂಡಿದ್ದೀವಿ. ಹೌದಾ, ಔರಂಗಜೇಬ ಏನು ಮಾಡ್ತಾನೆ ಸಾಕಷ್ಟು ಕಡೆ. ಆಮೇಲೆ ಇವನಿಗೆ ಏನಿರ್ತವೆ, ಬಹಳಷ್ಟು ಜನ ಏನು ಮಾಡ್ತಾರೆ, ಫಾರ್ ಎಕ್ಸಾಂಪಲ್ ಸಿಖ್ಖರು, ಜಾಟ್, ಆಮೇಲೆ ಅವಧ, ಹಿಂಗೆ ಏನು ಮಾಡ್ತಾರೆ ಮರಾಠರು ಸ್ಪೆಷಲಿ, ಇವರೆಲ್ಲರೂ ಏನು ಮಾಡ್ತಾರೆ ಔರಂಗಜೇಬನ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ. ಹೀಗಾಗಿ ಸಾಕಷ್ಟು ಏನು ಮಾಡಬೇಕಾಗತ್ತೆ, ಇವನು ಯುದ್ಧಗಳನ್ನು ಎದುರಿಸಬೇಕಾಗಿ ಬರುತ್ತೆ. ಆ್ಯಂಡ್ ಈತ ಕೂಡ ಏನು ಮಾಡ್ತಾನೆ, ಡೆಕ್ಕನ್ ಭಾಗಕ್ಕೆ ಕೂಡ ಏನು ಮಾಡ್ತಾನೆ, ದಂಡಯಾತ್ರೆಗೆ ಹೋಗ್ತಾನೆ. ಹೌದಾ, ಔರಂಗಜೇಬ್ ಖುದ್ದಾಗಿ ದಂಡಯಾತ್ರೆಗೆ ಹೋಗ್ತಾನೆ ಡೆಕ್ಕನ್ ಭಾಗಕ್ಕೆ. ಈ ಎಲ್ಲ ಕಾರಣಗಳಿಂದ ಏನಾಗುತ್ತೆ, ಇಲ್ಲಿರುವಂತಹ ಅಂದರೆ ಈ ಒಂದು ಪ್ರದೇಶದಲ್ಲಿರುವಂತಹ ಡೆಲ್ಲಿ ಇರುವಂತಹ ವೆಲ್ತ್ ಏನಾಗುತ್ತೆ ಸಾಕಷ್ಟು ಹಾಳು ಮಾಡಿಬಿಡ್ತಾನೆ. ಓಕೆ, ಸಾಕಷ್ಟು ಫಿನಾನ್ಷಿಯಲ್ ರಿಸೋರ್ಸಸ್ ಏನು ಮಾಡ್ತಾನೆ ಯುದ್ಧದ ಮೇಲೆ ಸ್ಪೆಂಡ್ ಮಾಡೋದ್ರಿಂದ ಹಾಳಾಗತ್ತೆ ಅನ್ನುವಂಥದ್ದು. ಇದು ಒಂದು ಮೇನ್ ರೀಸನ್. ಇನ್ನು ನೆಕ್ಸ್ಟ್, ಈತನ ನಂತರ ಬರುವಂತಹ ಏನು ಸಕ್ಸಸರ್ಸ್ ಇರ್ತಾರಲ್ಲ, ಔರಂಗಜೇಬನ ನಂತರ ಬರುವಂತಹ ಮೊಘಲ್ ದೊರೆಗಳೇನಿರ್ತಾರಲ್ಲ, ಅವರು ಅಡ್ಮಿನಿಸ್ಟ್ರೇಷನಲ್ಲಿ ಅಷ್ಟೊಂದು ಚೆನ್ನಾಗಿರಲ್ಲ. ಹೌದಾ, ಸೊ ಅಡ್ಮಿನಿಸ್ಟ್ರೇಷನ್ ಮಾಡೋದವ್ರಿಗೆ ಇವರಷ್ಟು ಒಳ್ಳೆಯ ಆಡಳಿತವನ್ನು ಮಾಡಲಿಕ್ಕೆ ಅವರಿಗೆ ಗೊತ್ತಾಗಲ್ಲ. ಈ ಒಂದು ಕಾರಣದಿಂದ ಇವರ ಕೆಳಗೆ ಏನು ಬರ್ತಾರಲ್ಲ, ಮನ್ಸಬ್ದಾರ್ಸ್ ಇರ್ಬೋದು, ಗವರ್ನರ್ಸ್, ಸುಬೇದಾರ್ಸ್ ಅಂತ ಹೇಳ್ತೀವಿ ನಾವು. ಹೌದಾ, ಸೊ ಇವರೆಲ್ಲ ಏನು ಮಾಡ್ತಾರೆ, ದೇ ಸ್ಟಾರ್ಟೆಡ್ ಕಂಟ್ರೋಲಿಂಗ್ ದೇರ್ ಓನ್ ಪ್ರೊವಿನ್ಸಸ್. ಅಂದರೆ ಇವರಿಗೇನು ಕೆಲವೊಂದು ಪ್ರೊವಿನ್ಸಸ್ಸನ್ನು ಮೇಂಟೈನ್ ಮಾಡಲಿಕ್ಕೆ ಕೊಟ್ಟಿರ್ತಾರಲ್ಲ, ಇದರ ಆಡಳಿತಗಳನ್ನು ನೀವು ಸ್ವಲ್ಪ ಮಟ್ಟಿಗೆ ನೋಡ್ಕೊಡ್ರಿ. ಯಾಕಂದರೆ ಅಷ್ಟು ದೊಡ್ಡ ವಾಸ್ಟ್ ಎಂಪೈರನ್ನು ಮೊಘಲರು ಒಂದು ಪ್ಲೇಸಲ್ಲಿ ಇದ್ಕೊಂಡು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹೌದಾ, ಸೊ ಅವ್ರು ಏನು ಮಾಡಿರ್ತಾರೆ, ಅವನ್ನ ಡಿವೈಡ್ ಮಾಡಿರ್ತಾರೆ. ಅವರನ್ನು ಇವ್ರ ಕಂಟ್ರೋಲ್ ಗವರ್ನರ್ಸ್ಗಳಿಗೆ ಕೊಟ್ಟಿರ್ತಾರೆ, ಮತ್ತು ಆ ಗವರ್ನರ್ಸನ್ನು ಇವ್ರು ಕಂಟ್ರೋಲ್ ಮಾಡ್ತಿರ್ತಾರೆ. ಈ ರೀತಿಯಾದಂಥ ಒಂದು ಆಡಳಿತ ಪದ್ಧತಿ ಹೊಂದಿರುತ್ತೆ. ಯಾವಾಗ ಮೇಲಿರುವಂತಹ ಮೊಘಲ್ ದೊರೆನೇ ವೀಕ್ ಆಗ್ತಾನೆ, ಆತನಿಗೆ ಆಡಳಿತವನ್ನು ನೀಟಾಗಿ ಮಾಡೋಕ್ಕೆ ಬರಲ್ಲ ಅಂತ ಇವ್ರಿಗೆ ಗೊತ್ತಾಗುತ್ತೆ. ಅವಾಗ ಏನು ಮಾಡ್ತಾರೆ, ಇವರು ಇಂಡಿಪೆಂಡೆಂಟ್ ಆಗಲಿಕ್ಕೆ ಟ್ರೈ ಮಾಡ್ತಾ ಬರ್ತಾರೆ. ಓಕೆನಾ, ಅದರ ಜೊತೆಗೆ ಈ ಮತ್ತು ರೈತರು ಏನಿರ್ತಾರಲ್ಲ, ರೈತರು, ಸಣ್ಣ ಪುಟ್ಟ ಜಮೀನ್ದಾರರು, ಇವರು ಏನು ಮಾಡ್ತಾರೆ, ದಂಗೆ ಏಳಲಿಕ್ಕೆ ಟ್ರೈ ಮಾಡ್ತಾರೆ. ಓಕೆನಾ, ಯಾಕಂದರೆ ಇಲ್ಲೇನಿರುತ್ತೆ ಟ್ಯಾಕ್ಸ್ ಸಿಸ್ಟಮ್ ಅದ ಇರ್ಬೋದು ಸಾಕಷ್ಟು. ಎಲ್ಲೆಲ್ಲಿ ಇವ್ರು ದಂಗೆ ಹೇಳ್ತಾರಂದರೆ ನಾರ್ದರ್ನ್ ಮತ್ತು ವೆಸ್ಟರ್ನ್ ಪಾರ್ಟ್ ಆಫ್ ಇಂಡಿಯಾ, ಅಂದರೆ ಉತ್ತರ ಭಾಗದಲ್ಲಿ ನಮ್ಮ ಭಾರತದ ಉತ್ತರ ಭಾಗದಲ್ಲಿ ಮತ್ತು ಪಶ್ಚಿಮ ಭಾಗದಲ್ಲಿ ಇವ್ರು ಏನು ಮಾಡ್ತಾರೆ, ದಂಗೆಯನ್ನು ಹೇಳ್ತಾರೆ. ಓಕೆ, ಸೊ ಆಬ್ವಿಯಸ್ಲಿ ರೀಸನ್ಸ್ ಏನಿರುತ್ತೆ, ಜಾಸ್ತಿ ಟ್ಯಾಕ್ಸ್ ಕಲೆಕ್ಟ್ ಮಾಡೋದಿರ್ಬೋದು, ಈ ಥರ ಏನಿರುತ್ತೆ ಸಾಕಷ್ಟು ರೀಸನ್ಸ್ಗಳನ್ನು ಹೊಂದಿರ್ತಾರೆ ಅನ್ನುವಂಥದ್ದು. ಓಕೆ, ಇನ್ನು ನೆಕ್ಸ್ಟು ಎಂಪರರ್ಸ್ ಆಫ್ಟರ್ ಔರಂಗಜೇಬ್ ನಾಟ್ ಪವರ್ಫುಲ್, ಇದನ್ನು ನಾವು ನೋಡಿದ್ವಿ. ಹೌದಾ, ಯಾಕಂದರೆ ಅವ್ರಿಗೇನಿರಲ್ಲ, ಈ ಒಂದು ಪೊಲಿಟಿಕಲ್ ಮತ್ತು ಎಕನಾಮಿಕಲ್ ಚೇಂಜ್ ಏನಾಗತ್ತಿದ್ದಲ್ಲ ಆ ಒಂದು ಮೊಘಲ್ ಸಾಮ್ರಾಜ್ಯದಲ್ಲಿ, ಇದನ್ನು ಕಂಟ್ರೋಲ್ ಮಾಡುವಂತಹ ಕೆಪಾಸಿಟಿ, ಇದು ಶಿಫ್ಟ್ ಆಗುವಂಥ ಈ ಗ್ರಾಜುವಲ್ ಶಿಫ್ಟನ್ನು ಕಂಡುಹಿಡಿದು ಅದನ್ನು ಕಂಟ್ರೋಲ್ ಮಾಡುವಂತಹ ಕೆಪಾಸಿಟಿ ಇವ್ರ ಹತ್ರ ಇರೋದಿಲ್ಲ, ಔರಂಗಜೇಬನ ನಂತರ ಬಂದಂತಹ ಆಡಳಿತಗಾರರಲ್ಲಿ ಅಥವಾ ಅರಸರಲ್ಲಿ ಅಂತ ನಾವು ಹೇಳ್ಬೋದು. ಓಕೆ ಓಕೆ ಸೊ ಇನ್ನು ನೆಕ್ಸ್ಟ್, ರಿಚ್ ಹಾರ್ವೆಸ್ಟ್ ಆ್ಯಂಡ್ ಎಂಟಿ ಕಾಫರ್ಸ್. ಏನು ಇದು ಮೀನಿಂಗ್ ಏನು, ರಿಚ್ ಹಾರ್ವೆಸ್ಟ್ ಆ್ಯಂಡ್ ಎಂಟಿ ಕಾಪರ್ಸ್, ಶ್ರೀಮಂತ ಕೊಯ್ಲು ಮತ್ತು ಖಾಲಿ ಬೊಕ್ಕಸ ಅಂತಂದರೆ ಏನು ಅನ್ನೋದನ್ನು ನೋಡೋಣ ನಾವೀಗ. ಅಂದರೆ ಇದೇನು ಹೇಳುತ್ತೆ ಅಂದರೆ ಔರಂಗಜೇಬನ ನಂತರ ಬಂದಂತಹ ಎಂಪರ ಆಡಳಿತದಲ್ಲಿ ಯಾವ ರೀತಿ ಒಂದು ಸಿಸ್ಟಮ್ ಇತ್ತು ಅನ್ನೋದನ್ನು ಇಲ್ಲಿ ಹೇಳ್ತಾ ಇರುತ್ತೆ. ಸೊ ಅವ್ರೇನು ಹೇಳ್ತಾರೆ, ಇದು ಒಂದು ಅಲ್ಲಿರುವಂತಹ ಬ್ಯಾಂಕ್ರಪ್ಸಿ ಯಾವುದು ಅನ್ನೋದನ್ನು ರೈಟರ್ ಇಲ್ಲಿ ಹೇಳಿರುವಂಥದ್ದು. ಆತ ಏನು ಹೇಳ್ತಾನೆ ಅಂತಂದರೆ, ದ ಗ್ರೇಟ್ ಲಾರ್ಡ್ಸ್ ಆರ್ ಹೆಲ್ಪ್ಲೆಸ್ ಆ್ಯಂಡ್ ಎಂಫವರಿಶ್ಡ್, ದೇ ಆರ್ ಪೆಸೆಂಟ್ಸ್ ರೈಸ್ 2 crops a year ಬಟ್ ದೇ ಆರ್ ಲಾರ್ಡ್ ಸೀನ್ ನಥಿಂಗ್ ಆಫ್ ಈದರ್. ಅಂತಂದರೆ ಇವರು ರೈತ ವರ್ಷಕ್ಕೆ 2 ಬೆಳೆಯನ್ನು ಬೆಳೆದರೂ ಕೂಡ, ಆತನ ಮೊಘಲ ಸಾಮ್ರಾಜ್ಯದಲ್ಲಿರುವಂತಹ ರೈತ ವರ್ಷಕ್ಕೆ 2 ಬೆಳೆಯನ್ನು ಬೆಳೆದರೂ ಕೂಡ ಆ ದೊರೆಗೆ ಮಾತ್ರ ಸಿಗೋದು ಯಾವ ಒಂದು ಬೆಳೆ ಕೂಡ ಅವನಿಗೆ ಸಿಗೋದಿಲ್ಲ ಅನ್ನುವಂಥದ್ದು. ಹೌದಾ, ಅಂದರೆ ಅಲ್ಲಿರುವಂತಹ ಪ್ರಜೆಗಳು ಶ್ರೀಮಂತರಾಗಿದ್ದಾರೆ, ಆದರೆ ರಾಜ ಬಡವನಾಗ್ತಾ ಹೋಗ್ತಾ ಇದ್ದಾನೆ ಅಂತ. ಸೊ ಆತನಿಗೆ ಏನು ರೆವಿನ್ಯೂನೇ ಇಲ್ಲ ಅಂತ ಅಂದಾಗ, ಯಾವ ರೈತರು ಕಡೆಯಿಂದನೂ ಅವನಿಗೆ ರೆವಿನ್ಯೂ ಇಲ್ಲ, ಯಾವ ಜಮೀನ್ದಾರ ಮನ್ಸಬ್ದಾರ್ ಕಡೆಯಿಂದ ಆತನಿಗೆ ರೆವಿನ್ಯೂ ಇಲ್ಲ ಅಂತ ಅಂದಾಗ, ಆತ ತನ್ನ ಸುತ್ತಮುತ್ತ ಇರುವಂತಹ ಸೋಲ್ಜರ್ಸನ್ನು ಯಾವ ರೀತಿ ಮೇಂಟೈನ್ ಮಾಡಬೇಕು, ತನ್ನ ರಾಜ್ಯದ ಆಡಳಿತವನ್ನು ಅವನು ಯಾವ ರೀತಿ ಮೇಂಟೈನ್ ಮಾಡಬೇಕು. ಹೌದಾ, ಸೊ ಅವನ ಹಿಂದೆ ಸಾಕಷ್ಟು ಜನ ಹಾರ್ಸ್ಮೆನ್ಸ್ ಇರ್ತಾರೆ, ಅವನ ಒಂದು ರಕ್ಷಣೆಗಂತ ಸಾಕಷ್ಟು ಜನ ಇರ್ತಾರೆ. ಇವರೆಲ್ಲರನ್ನ ಇಡೀ ಆಡಳಿತವನ್ನು ಆತ ಯಾವ ರೀತಿ ಮೇಂಟೈನ್ ಮಾಡಬೇಕು ಅನ್ನೋದನ್ನು ಏನು ಮಾಡಿದ್ದಾನೆ ಇಲ್ಲಿ ರೈಟರ ಕೇಳಿರುವಂಥದ್ದು. ಓಕೆನಾ, ಸೊ ಇನ್ನು ನೆಕ್ಸ್ಟ್, ಇದೇ ಒಂದು ಇನ್ ದಿಸ್ ಪೊಲಿಟಿಕಲ್ ಕ್ರಿಸಿಸ್ ರೂಲರ್ಸ್ ಆಫ್ ಇರಾನ್ ನಾದಿರ್ ಶಾ ಅಟ್ಯಾಕ್ಡ್ ಡೆಲ್ಲಿ ಇನ್ 1739. ಸೊ ಮೊದಲೇ ಕಂಡೀಷನ್ ಈ ರೀತಿ ಇದೆ, ಅಂಥದ್ರೊಳಗೆ ಏನು ಮಾಡ್ತಾರೆ, ಮತ್ತು ಈ ಇರಾನ್ ರೂಲರ್ ಇರ್ತಾನೆ ಯಾರು, ನಾದಿರ್ ಶಾ ಏನು ಮಾಡ್ತಾನೆ, ಡೆಲ್ಲಿಯನ್ನು ಅಟ್ಯಾಕ್ ಮಾಡ್ತಾನೆ. 1739 ಈತ ಡೆಲ್ಲಿಯನ್ನು ಅಟ್ಯಾಕ್ ಮಾಡ್ತಾನೆ ಅನ್ನುವಂಥದ್ದು.
ಇನ್ನು ನೆಕ್ಸ್ಟ್ ಅದಷ್ಟೇ ಅಲ್ಲ, ಆಫ್ಟರ್ ಅಫ್ಘಾನ್ ರೂಲರ್ ಇದಾದಮೇಲೆ ಇವರ ನಂತರ ನಾದಿರ್ ಶಾ ನಂತರ ಅಫ್ಘಾನ್ ರೂಲರ್ ಇರ್ತಾನೆ, ಯಾರ ಅಹಮದ್ ಶಾ ಅಂಥೇಳಿ, ಅಹಮದ್ ಶಾ ಅಬ್ದಾಲಿ. ಇವನೇನು ಮಾಡ್ತಾನೆ, ನಾರ್ತ್ ಇಂಡಿಯಾದ ಮೇಲೆ 5 ಬಾರಿ ದಾಳಿಯನ್ನು ಮಾಡ್ತಾನೆ. ಸುಮಾರು 1748ರಿಂದ 1761ರವರೆಗೆ ಈತ ಏನು ಮಾಡ್ತಾನೆ, 5 ಬಾರಿ ದಾಳಿಯನ್ನು ಮಾಡ್ತಾನೆ ಅನ್ನುವಂಥದ್ದು. ಓಕೆನಾ. ಸೊ ಇನ್ನು ನೆಕ್ಸ್ಟ್ ಯಾವ ರೀತಿ ಈ ಒಂದು ನಾದಿರ್ ಶಾ ಡೆಲ್ಲಿ ಮೇಲೆ ಅಟ್ಯಾಕ್ ಮಾಡಿದಾಗ ಅವನು ಇಲ್ಲಿಂದ ಏನೇನು ತೆಗೆದುಕೊಂಡು ಹೋದ ಮತ್ತು ಎಷ್ಟು ಲಾಸ್ ಆಯಿತು ಡೆಲ್ಲಿಗೆ ಅನ್ನೋದನ್ನು ಏನು ಮಾಡಿದ್ದಾರೆ ಈ ಒಂದು ಆಥರ್ಸ್ ಬರೆದಿದ್ದಾರೆ. ಓಕೆ, ಸೊ ಅದನ್ನು ನಾನು ನಿಮ್ಗೆ ಹೇಳ್ತೀನಿ. ಓಕೆ, ಐ ಜಸ್ಟ್ ಎಕ್ಸ್ಪ್ಲೇನ್ ಯು. ಫಾರ್ ಎಕ್ಸಾಂಪಲ್ 60 lakhs of rupees ಅಂದರೆ 60 ಲಕ್ಷ ರೂಪಾಯಿಗಳನ್ನು ಆತ ತೆಗೆದುಕೊಂಡು ಹೋದ. ಸಾವಿರಾರು ಗೋಲ್ಡ್ ಕಾಯಿನ್ಸ್ಗಳನ್ನು ತೆಗೆದುಕೊಂಡ, ಬಂಗಾರದ ಕಾಯಿನ್ಸ್ಗಳನ್ನು ಇಲ್ಲಿಂದ ತೆಗೆದುಕೊಂಡು ಹೋಗಿದ್ದಾನೆ. ಸುಮಾರು 1 ಕೋಟಿಯಷ್ಟು ಬೆಲೆ ಬಾಳುವಂತಹ ಬಂಗಾರದ ಸಾಮಾನುಗಳನ್ನು ತೆಗೆದುಕೊಂಡು ಹೋದ. ಇನ್ನು ನೆಕ್ಸ್ಟ್ ಸುಮಾರು 50 ಕೋಟಿಯಷ್ಟು ಬೆಲೆ ಬಾಳುವಂತಹ ಜ್ಯುವೆಲರೀಸನ್ನು ತೆಗೆದುಕೊಂಡು ಹೋದ. ಓಕೆ, ಅಂದರೆ ಮೋಸ್ಟ್ ಆಫ್ ದೆಮ್ ಅನ್ರಿವೆಲ್ದಿ ಇನ್ ದ ವರ್ಲ್ಡ್ ಆ್ಯಂಡ್ ದ ಅಬೋವ್ ಇನ್ಕ್ಲೂಡೆಡ್ ದಿ ಪಿಕಾಕ್ ಥ್ರೋನ್. ಓಕೆ, ಅಂದರೆ ಎಷ್ಟು ಬೇಕಲ್ಲ ಎಲ್ಲವನ್ನ ಅವನು ತೆಗೆದುಕೊಂಡು ಹೋದ. ಅದರ ಜೊತೆಗೆ ಇವೆಲ್ಲದರ ಜೊತೆಗೆ ಏನು ಮಾಡಿದ, ಈ ಒಂದು ಪಿಕಾಕ್ ಥ್ರೋನ್ ಅಂತಂದರೆ ರಾಜನ ಕಿರೀಟದ ಮೇಲೆ ನವಿಲಿನ ಚಿತ್ರ ಇರುವಂತಹ ಒಂದು ಕಿರೀಟ, ಅದನ್ನು ಕೂಡ ಆತ ತೆಗೆದುಕೊಂಡು ಹೋಗ್ತಾನೆ ಅನ್ನುವಂಥದ್ದು. ಇನ್ನು ನೆಕ್ಸ್ಟ್ ಇದೇನಾಯಿತು, ಅವರು ಇಲ್ಲಿಂದ ತೆಗೆದುಕೊಂಡು ಏನು ಹೋದರು ಅನ್ನುವಂಥದ್ದು. ಇಷ್ಟೆಲ್ಲ ಅವರು ತೆಗೆದುಕೊಂಡು ಹೋದಾದಮೇಲೆ, ಇಷ್ಟನ್ನೆಲ್ಲ ಲೂಟಿ ಮಾಡ್ಕೊಂಡು ಹೋದಾದಮೇಲೆ ಇವರ ಇನ್ವೇಷನ್ನ ನಂತರ, ಅಹಮದ್ ಶಾ ಅಬ್ದಾಲಿ ಮತ್ತು ನಾದಿರ್ ಶಾನ ಇನ್ವೇಷನ್ ನಂತರ ದೆಲ್ಲಿಯ ಪರಿಸ್ಥಿತಿ ಯಾವ ರೀತಿ ಆಗಿತ್ತು ಅನ್ನೋದನ್ನು ಕೂಡ ಅವರು ಬರೀತಾ ಹೋಗ್ತಾರೆ. ಫಾರ್ ಎಕ್ಸಾಂಪಲ್ಸ್ ಏನು ಅವರು ಬರೀತಾರೆ ಅಂತಂದರೆ, ರಾಜ ರೂಲ್ ಮಾಡುವಂತಹ ರಾಜ ಏನಿರ್ತಾನೆ ಕುತ್ಕೊಂಡು ಒಂದು ಕಡೆ ಕುತ್ಕೊಂಡು ಆರಾಮಾಗಿ ಊಟ ಮಾಡ್ತಿರುವಂತನು ಬೆಗ್ಗರಾಗಿ ಹೊರಗಡೆ ಬರ್ತಾರೆ. ಎಷ್ಟೋ ಜನ ಏನಾಗ್ತಾರೆ, ಬೆಗ್ಗರ್ಸ್ ಆಗಿ ಹೊರಗಡೆ ಮಾಡ್ತಾರೆ. ಆಮೇಲೆ ಚಂದದ ಬಟ್ಟೆಗಳನ್ನೆಲ್ಲ, ಸಿಲ್ಕ್ ಬಟ್ಟೆಗಳನ್ನು, ರೇಷ್ಮೆ ಬಟ್ಟೆಗಳನ್ನು ತೊಡ್ತಿದ್ದಂಥವ್ರು ಇವತ್ತು ನೆಕೆಡಾಗಿ ಅಡ್ಡಾಡ್ತಾರೆ ಅನ್ನುವಂಥದ್ದನ್ನು ಅವನು ಹೇಳ್ತಾನೆ. ಮನೆ ಇದ್ದವರು ಇವತ್ತು ಮನೆ ಇಲ್ಲದೇ ಬೀದಿಯಲ್ಲಿ ಏನೋ ಹೋಮ್ಲೆಸ್ ಆಗಿ ಅವರು ಅಡ್ಡಾಡ್ತಾ ಇದ್ದಾರೆ ಅನ್ನುವಂಥದ್ದು. ಹೊಸ ಸಿಟಿ ಏನು ಶಹಜಹಾನಾಬಾದ್ ಅನ್ನುವಂಥ ಒಂದು ಹೊಸ ಸಿಟಿ ಏನಿರುತ್ತಲ್ಲ, ಅದು ಪೂರ್ತಿ ಹಾಳಾಗಿ ಹೋಗ್ಬಿಟ್ಟೈತಿ ನಾದಿರ್ ಶಾನ ಅಟ್ಯಾಕ್ ಆದಮೇಲೆ. ಈ ರೀತಿ ಏನು ಮಾಡ್ತಾರೆ, ತನ್ನದೇ ಆದಂತಹ ಭಾಷೆಯಲ್ಲಿ ಇದನ್ನು ಕವಿ ಬರೀತಾ ಹೋಗ್ತಾನೆ ಅನ್ನುವಂಥದ್ದು. ಓಕೆ, ಆ ಪರಿಸ್ಥಿತಿ ಹೆಂಗಿತ್ತು ಅವನ ಅಟ್ಯಾಕ್ ನಂತರ ಅನ್ನುವಂಥದ್ದನ್ನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಲಾಗಿದೆ. ವೆಲ್, ಇನ್ನು ನೆಕ್ಸ್ಟ್ ನಾವು ನೋಡ್ತಾ ಹೋಗೋಣ. ಲೇಟರ್ ಮುಘಲ್ ಎಂಪರರ್ಸ್ ವೇರ್ ಪಪೆಟ್ಸ್ ಇನ್ ದ ಹ್ಯಾಂಡ್ಸ್ ಆಫ್ ಈದರ್ ಇರಾನೀಸ್ ಆರ್ ತುರಾನೀಸ್, ನೋಬೆಲ್ಸ್ ಆಫ್ ಟರ್ಕಿಶ್ ಡಿಸೆಂಟ್. ಸೊ ಈ ಟರ್ಕಿಶಿಂದ ಏನು ಗಣ್ಯರಿರ್ತಾರೆ ಅಂದರೆ ಅಲ್ಲಿರುವಂತಹ ಆಡಳಿತಗಾರರು ಏನಿರ್ತಾರಲ್ಲ, ಇರಾನೀಸ್ ಮತ್ತು ತುರಾನೀಸ್ ಅಂತ ಹೇಳಿ ಆಡಳಿತಗಾರರು ಇರ್ತಾರಲ್ಲ, ಸೊ ಇವರ ಕೈಯಲ್ಲಿ ಮೊಘಲ ಎಂಪರರ್ಸ್ ಏನಾಗಿರ್ತಾರೆ, ಮೊಘಲ ದೊರೆಗಳೇನಾಗಿರ್ತಾರೆ, ಕೈಗೊಂಬೆ ಆಗಿರ್ತಾರೆ ಅನ್ನುವಂಥದ್ದು. ಓಕೆನಾ. ಸೊ ಕೈಗೊಂಬೆ ಅಂತಂದರೆ ನೀವು ತಿಳ್ಕೊಂಡು ಬಿಡಬೇಕು, ಅಂದರೆ ನಾಮಕಾವಸ್ಥೆ, ಇವ್ರು ಏನಿರ್ತಾರೆ ಬರೀ ಹೆಸರಿಗಷ್ಟೇ ಇವ್ರು ಇರ್ತಾರೆ, ಆಡಳಿತವನ್ನೆಲ್ಲ ಇಂಡೈರೆಕ್ಟಾಗಿ ಅವ್ರು ಮಾಡ್ತಾ ಇರ್ತಾರೆ ಅನ್ನುವಂಥ ಒಂದು ಇದನ್ನು ನಾವು ತಿಳ್ಕೊಳ್ಬೋದು. ಓಕೆನಾ. ಇನ್ನು ನೆಕ್ಸ್ಟ್ ಅತಿ ಹೆಚ್ಚು ಅವಮಾನಕಾರಿಯಾದಂತಹ ಸಂಗತಿ ಯಾವುದು ಅಂತಂದರೆ, ಮೊಘಲ ಎಂಪರರ್ ಅವನತಿಯ ಕಾಲದಲ್ಲಿ ಅಂತಂದರೆ ವರ್ಸ್ಟ್ ಪಾಸಿಬಲ್ ಹ್ಯುಮಿಲಿಯೇಷನ್ ಯಾವುದು ಅಂತ ನಾವು ನೋಡೋದಾದರೆ, ಫರುಖ್-ಶಿಯಾರ 1713ರಿಂದ 1719ರವರೆಗೆ ಆಡಳಿತ ಮಾಡ್ತಾನೆ. ಫರುಖ್-ಶಿಯಾರ್ನ ಫರಮಾನು ಅಂಥೇಳಿ ನೀವು ಕೇಳಿರ್ಬೋದು, ಹೌದಾ. ಸೊ ಅದನ್ನು ಆತ ಬ್ರಿಟಿಷರಿಗೆ ಏನು ಮಾಡ್ತಾನೆ, ಒಂದು ಫರಮಾನನ್ನು ಕೊಡ್ತಾನೆ. ಅದರಿಂದ ಬ್ರಿಟಿಷರು ಆ್ಯಕ್ಚುಲಿ ನಮ್ಮ ಭಾರತದಲ್ಲಿ ಡೆವಲಪ್ ಆಗಲಿಕ್ಕೆ ಅತಿ ಮುಖ್ಯ ಕಾರಣ ಯಾವುದಂದರೆ ಈ ಫರ್ಮಾನು ಅವರಿಗೆ ಕೊಟ್ಟಿರುವಂಥದ್ದು. ಸೊ ಅದೇನು ಅಂತ ಅದು ಬಂದಾಗ ನೋಡೋಣ. ಇನ್ನು ನೆಕ್ಸ್ಟ್ ಅಲಮ್ಗೀರ್ 2 ಅಂತ ಬರ್ತಾನೆ. 1754ರಿಂದ 1759ರವರೆಗೆ ಆಡಳಿತವನ್ನು ಈತ ಮಾಡ್ತಾನೆ. ಸೊ ಇವರಿಬ್ಬರನ್ನ ಹತ್ಯೆ ಮಾಡಲಾಗತ್ತೆ, ಹೌದಾ. ಮೊಘಲ್ ದೊರೆಗಳೇ ಹತ್ಯೆ ಆಗ್ತಾ ಇದ್ದಾರೆ, ಅಷ್ಟು ದೊಡ್ಡ ಸಾಮ್ರಾಜ್ಯದ್ದು ಇದೊಂದು ಅವಮಾನಕಾರಿಯಾದಂಥ ಸಂಗತಿ ಅಂತ ಹೇಳ್ಬೋದು. ಇನ್ನೊಂದು ಅಹಮದ್ ಶಾ 1748ರಿಂದ 1754ರವರೆಗೆ ಆಡಳಿತ ಮಾಡ್ತಾನೆ. ಎರಡನೇ ಶಾ ಆಲಂ 1759ರಿಂದ 1816ರವರೆಗೆ ಆಡಳಿತವನ್ನು ಮಾಡ್ತಾರೆ. ದೇ ಆರ್ ಬ್ಲೈಂಡೆಡ್ ಬೈ ದೇರ್ ನೋಬೆಲ್ಸ್. ಅವರೇನು ಕೆಳಗೇನು ಆಡಳಿತ ಮಾಡ್ತಿರ್ತಾರಲ್ಲ ಆಸ್ಥಾನಿಕರು, ಅವರಿಂದ ಏನಾಗ್ತಾರೆ, ಇವ್ರು ಮೋಸ ಹೋದರು ಅಥವಾ ಕುರುಡರಾದರು ಅನ್ನೋದಕ್ಕಿಂತ ಅವರೇ ಎಲ್ಲ ಆಸ್ಥಾನಿಕರೇ ಎಲ್ಲ ಆಡಳಿತವನ್ನು ಮಾಡ್ತಿದ್ರು, ಇವ್ರಿಗೇನು ನೀಗ್ತಿದ್ದಿಲ್ಲ ಅನ್ನುವಂಥದ್ದು. ಓಕೆನಾ. ಸೊ ವೆಲ್, ಇನ್ನು ನೆಕ್ಸ್ಟು ದ ಎಮರ್ಜೆನ್ಸ್ ಆಫ್ ನ್ಯೂ ಸ್ಟೇಟ್ಸ್. ಏನು ಹೇಳಿದ್ವಿ ನಾವು, ಮೊಘಲ್ ಸೆಂಚುರಿ ಹೆಂಗೆ ಅವನತಿಯನ್ನು ಹೊಂದುತ್ತಾ ಬಂತು, ಇವರ ಆಳ್ವಿಕೆಯಲ್ಲಿ ಯಾವಾಗ ಹಿಡಿತವನ್ನು ಕಳೆದುಕೊಳ್ತಾ ಬಂದರು ಅವಾಗೇನಾದ್ರು ಹೊಸ ರಾಜ್ಯಗಳು ಹುಟ್ಟುಕೊಳ್ತಾ ಬಂದವು ಅನ್ನುವಂಥದ್ದನ್ನು ನಾನು ಹೇಳಿದೆ. ಸೊ ಅದರಲ್ಲೂ ಏನಿದ್ದು ಬೇರೆ ಬೇರೆ ರೀತಿಯಾದಂತಹ ರಾಜ್ಯಗಳು ಹುಟ್ಕೊಳ್ತಾ ಬಂದವು ಅನ್ನುವಂಥದ್ದು. ಯಾವ ರೀತಿ 3 ಟೈಪ್ಸ್ ಆಗಿ ನಾವಿಲ್ಲಿ ಡಿವೈಡ್ ಮಾಡ್ತೀವಿ, ಅವು ಯಾವುದು ಅಂತ 1 by 1 ನೋಡ್ತಾ ಹೋಗೋಣ. ಫಸ್ಟ್ ಒನ್ ಓಲ್ಡ್ ಮೊಘಲ್ ಪ್ರೊವಿನ್ಸಸ್. ಓಕೆ, ಸೊ ಓಲ್ಡ್ ಮೊಘಲ್ ಪ್ರೊವಿನ್ಸಸ್ ಅಂದರೆ ಇವೇನ ಹಳೆಯ ಒಂದು
ಮೊಘಲ್ ಪ್ರಾಂತ್ಯಗಳಿವು. ಇವುಗಳಲ್ಲಿ ಇಲ್ಲೇನು ಅವಧ, ಬೆಂಗಾಳ ಮತ್ತು ಹೈದರಾಬಾದ ಇವ್ರೇನು ಮಾಡ್ತಾರೆ, ತಮ್ಮ ರಾಜ್ಯದ ಒಳಗಡೆ ಇಂಡಿಪೆಂಡೆಂಟ್ ಆಗಿ ಇವರು ಆಡಳಿತವನ್ನು ನಡೆಸಿದರೂ ಕೂಡ ಇವರೇನಿರ್ತಾರೆ, ಮೊಘಲ ದೊರೆಗಳಿಗೆ ಏನಾಗಿರ್ತಾರೆ, ಬದ್ಧರಾಗಿರ್ತಾರೆ ಅನ್ನುವಂಥದ್ದು. ಓಕೆ, ಇದು ಫಸ್ಟ್ ಟೈಪ್. ಇನ್ನು ನೆಕ್ಸ್ಟ್ ರಾಜ್ಪೂತ್ ಪ್ರಿನ್ಸಿಪಲೇಟ್ಸ್. ಸೊ ರಾಜ್ಪೂತ್ ದೊರೆಗಳು ಏನಿರ್ತಾರಲ್ಲ, ಇದರಲ್ಲಿ ಕನ್ಸಿಡರೇಬಲಿ ಇಂಡಿಪೆಂಡೆಂಟ್ ಇರ್ತಾರೆ ಇವರು. ನಾಟ್ ಫುಲ್ಲಿ ಇಂಡಿಪೆಂಡೆಂಟ್, ಕೆಲವೊಂದಷ್ಟು ಜನ ಫುಲ್ಲಿ ನಾನು ನಿಮ್ಗೆ ಲಾಸ್ಟ್ ಒಂದು ಸತಿ ಹೇಳಿದ್ದೀನಿ, ಹೌದಾ. ಸೊ ಮೇವಾರದಲ್ಲಿ ಬರುವಂತಹ ರಾಜ ಮಾತ್ರ ಏನು ಮಾಡ್ತಾನೆ, ಮೊಘಲರ ಜೊತೆ ಯಾವಾಗಲೂ ಹೋರಾಡ್ತಾನೆ ಇರ್ತಾನೆ. ಇನ್ನು ಉಳಿದಂಥವ್ರು ಏನು ಮಾಡ್ತಾರೆ, ಈ ಒಂದು ಮೊಘಲರ ಜೊತೆ ಸೇರಿಕೊಂಡು ಸಾಕಷ್ಟು ಪ್ರೊವಿನ್ಸಸ್ಗೆ ಏನಾಗ್ತಾರೆ, ಗವರ್ನರ್ಸ್ ಆಗ್ತಾರೆ ಅನ್ನುವಂಥದ್ದನ್ನು, ಹೌದಾ. ಸೊ ಆ ಒಂದು ರೀತಿಯಾದಂತಹ ಆಡಳಿತದಲ್ಲಿರುತ್ತೆ ರಾಜ್ಪೂತ್ ಪ್ರಿನ್ಸಿಪಾಲಿಟೀಸಲ್ಲಿ ನಾವು ನೋಡ್ತೀವಿ. ಓಕೆ, ಇದರಲ್ಲೂ ಕೂಡ ಸಾಕಷ್ಟು ಜನ ಬರ್ತಾರೆ, ನಾವು ನೆಕ್ಸ್ಟ್ ನೋಡೋಣ. ಇನ್ನು ಥರ್ಡ್ ಟೈಪ್ ಯಾವುದಂದರೆ ಮರಾಠರು, ಸಿಖ್ಖರು, ಜಾಟ್ಸ್. ಇವ್ರನ್ನೆಲ್ಲರನ್ನೂ ನಾವೇನು ಮಾಡ್ತೀವಿ, ಒಂದು ಗುಂಪಾಗಿ ನಾವೇನು ಮಾಡ್ತೀವಿ, ವಿಂಗಡಣೆ ಮಾಡ್ತೀವಿ, ಅಂದರೆ ಒಂದು ಗುಂಪಾಗಿ ಮಾಡ್ತೀವಿ. ಸೊ ಇವ್ರು ಹೆಂಗಂದರೆ ಮೊಘಲರ ಜೊತೆ ಫೈಟ್ ಮಾಡಿ ಇಂಡಿಪೆಂಡೆಂಟ್ ಆಗ್ತಾರೆ, ಕಂಪ್ಲೀಟಾಗಿ ಇವ್ರು ಇಂಡಿಪೆಂಡೆಂಟ್ ಆಗ್ತಾ ಬರ್ತಾರೆ. ಓಕೆನಾ. ಸೊ ಅವ್ರ ಬಗ್ಗೆ ನಾವು ತಿಳಿದುಕೊಳ್ಳೋಕ್ಕಿಂತ ಮುಂಚೆ ಏನು ಮಾಡೋಣ, ಒಂದು ಸತಿ ಅವ್ರ ಮ್ಯಾಪಲ್ಲಿ ಎಲ್ಲೆಲ್ಲಿ ಬರ್ತಾರೆ, ಯಾವ್ಯಾವ ಪ್ರದೇಶದಲ್ಲಿ ಯಾರ್ಯಾರು ಬರ್ತಾರೆ ಅನ್ನೋದನ್ನು ನಾವು ನೋಡ್ಬಿಡೋಣ. ಓಕೆನಾ. ಸೊ ಓಲ್ಡ್ ಮೊಘಲ್ ಪ್ರೊವಿನ್ಸಸ್ ಫಸ್ಟ್ ಟೈಪ್ ಏನು ಹೇಳಿದ್ನಲ್ಲ, ಅವರು ಇಲ್ಲಿ ಬರ್ತಾರೆ. ಯು ಕ್ಯಾನ್ ಸಿ ಹಿಯರ್, ಒಂದು ಬೆಂಗಾಳದ ಭಾಗ, ನೆಕ್ಸ್ಟ್ ಇನ್ನೊಂದು ಹೈದರಾಬಾದ. ಓಕೆ, ಇದು ಲೇಟರ್ ಆಗಿ ಬ್ರಿಟಿಷರ ಕೈಯಲ್ಲಿ ಹೋಗುತ್ತೆ, ಅದಕ್ಕಿಂತ ಮುಂಚೆ. ಓಕೆ, ಸೊ ಬಿಟ್ಬಿಡಿ. ಒಂದು ಬೆಂಗಾಳ ಭಾಗ, ಇನ್ನೊಂದು ಹೈದರಾಬಾದ, ಆಮೇಲೆ ಇನ್ನೊಂದು ಅವಧ. ಓಕೆ, ಫಸ್ಟ್ 3 ಆಯಿತು. ಇನ್ನು ನೆಕ್ಸ್ಟ್ ಸೆಕೆಂಡ್ ಒನ್ ರಾಜಪೂತರ ಬಗ್ಗೆ. ಯು ಕ್ಯಾನ್ ಸಿ ಹಿಯರ್, ರಾಜಪೂತರು ಯಾವ ಪ್ರದೇಶದಲ್ಲಿ, ಆಲ್ಮೋಸ್ಟ್ ಗುಜರಾತ್ ಮತ್ತು ರಾಜಸ್ಥಾನ್ ಭಾಗ ಅಂತ ನಾವು ಹೇಳ್ಬೋದು. ಇನ್ನು ಥರ್ಡ್ ಟೈಪಲ್ಲಿ ಇವರೇನು ಕನ್ಸಿಡರೇಬಲಿ ಇಂಡಿಪೆಂಡೆಂಟ್ ಆಗಿದ್ರು. ಇನ್ನು ಪೂರ್ತಿಯಾಗಿ ಇಂಡಿಪೆಂಡೆಂಟ್ ಆದವ್ರನ್ನ ಅಂತ ನಾವು ನೋಡಿದರೆ ಇಲ್ಲಿ ಬರ್ತಾರೆ ಮರಾಠರು. ಓಕೆ, ಡೆಕ್ಕನ್ ಭಾಗದಲ್ಲಿ ಬರುವಂತಹ ಮರಾಠರು. ಜಾಟ್ಸನ್ನು ನಾವು ಇಲ್ಲೇ ನೋಡ್ಬೋದು, ಯು ಕ್ಯಾನ್ ಸಿ ಹಿಯರ್, ಜಾಟ್ಸನ್ನು ಕೂಡ ನಾವು ಇಲ್ಲಿ ನೋಡ್ತೀವಿ. ಇನ್ನು ನೆಕ್ಸ್ಟ್ ಸಿಖ್ಖರನ್ನು ನಾವು ಈ ಭಾಗದಲ್ಲಿ, ಪಂಜಾಬ್ನ ಭಾಗದಲ್ಲಿ ನೋಡುವಂಥದ್ದು. ಓಕೆನಾ. ಸೊ ಇದಿಷ್ಟು ಮ್ಯಾಪ್ ಮೂಲಕ ನೀವು ನೆನ್ಪಿಟ್ಕೊಂಡಿರಿ. ಐ ಹೋಪ್ ಯು ಅಂಡರ್ಸ್ಟೂಡ್. ಸೆಕೆಂಡ್ ಟೈಮ್ ನಾನು ಇದನ್ನು ಮ್ಯಾಪನ್ನು ನಿಮ್ಗೆ ತೋರಿಸ್ತಾ ಇರುವಂಥದ್ದು, ಹೌದಾ. ಸೊ ನಾವು ಇವಾಗ ಏನು ಮಾಡೋಣ, ಒಂದೊಂದನ್ನೇ ಸ್ಟಡಿ ಮಾಡ್ತಾ ಹೋಗೋಣ. ಫಸ್ಟ್ ದ ಓಲ್ಡ್ ಮೊಘಲ್ ಪ್ರೊವಿನ್ಸಸ್, ಅಂದರೆ ಹಳೆಯ ಮೊಘಲ್ ಪ್ರಾಂತ್ಯಗಳ ಬಗ್ಗೆ ನಾವು ನೋಡ್ತಾ ಹೋಗೋಣ. ಸೊ ಮೊದಲನೇದಾಗಿ ನಾವು ಫೌಂಡರ್ಸ್ ಯಾರ್ಯಾರು ಅಂತ ಹೇಳ್ತೀನಿ ನಾನು ನಿಮಗೆ. ಅವಧ್ ಅಂತ ಬಂದಾಗ ಸಾದತ್ ಖಾನ್. ಓಕೆ, ಸೊ ಇವನ ಜಾತ್ ಅಂದರೆ ನಾನು ನಿಮ್ಗೆ ಹೇಳಿದೆ, ಅವರಿಗೆ ರ್ಯಾಂಕಿಂಗ್ಸನ್ನು ಕೊಡಬೇಕಾದ್ರೆ ಅಥವಾ ಅವರಿಗೆ ಜಾಗೀರ್ಸನ್ನು ಕೊಡಬೇಕಾದ್ರೆ ಏನು ಮಾಡ್ತಿದ್ರು, ಅವ್ರ ರ್ಯಾಂಕಿಂಗ್ 10,000 ಇದ್ದರೆ ಅವ್ರಿಗೆ ಜಾಸ್ತಿ, 8,000 ಇದ್ದರೆ ಅದಕ್ಕಿಂತ ಸ್ವಲ್ಪ ಕಡಿಮೆ, 5,000 ಇದ್ದರೆ ಇನ್ನೂ ಕಡಿಮೆ, ಈ ರೀತಿ ಏನು ಮಾಡ್ತಿದ್ರು, ಅವರಿಗೆ ಜಾಗೀರ್ಸನ್ನು ಹಂಚಿಕೆ ಮಾಡಬೇಕಾದ್ರೆ ಈ ರ್ಯಾಂಕನ್ನು ನೋಡ್ತಾ ಇದ್ರು ಅನ್ನುವಂಥದ್ದು. ಸೊ ದ್ಯಾಟ್ ಈಸ್ ವಾಟ್ ಈಸ್ ಕಾಲ್ಡ್ ಆಸ್ ಜಾತ್. ಓಕೆ, ಮೊಘಲರು ಹೇಳಬೇಕಾದ್ರೆ ನಾನು ಇದ್ರ ಬಗ್ಗೆ ನಿಮ್ಗೆ ಹೇಳಿದ್ದೀನಿ. ಈತನಿಗೆ ಜಾತಿ ಏನಿತ್ತು, 6,000 ಇತ್ತು. ಇನ್ನು ನೆಕ್ಸ್ಟ್ ಮುರ್ಸಿದ್ ಕುಲಿ ಖಾನ್, ಬೆಂಗಾಲ್. ಓಕೆ, ಸೊ ಎಷ್ಟಿತ್ತು ಜಾತ, 7,000. ಅಸಫ್ ಜಾ. ಓಕೆ, ಸೊ ಅಸಫ್ ಜಾ ಹೈದರಾಬಾದನ್ನು ಸ್ಥಾಪನೆ ಮಾಡ್ತಾನೆ. ಈತನ ಜಾತಿ ಎಷ್ಟಿತ್ತು, 7,000. ದೀಸ್ ಪೀಪಲ್ ಆರ್ ಫೌಂಡರ್ಸ್ ಇವರು. ಅವಧ, ಆಮೇಲೆ ಓಕೆ ಅವಧನ್ನು ಸ್ಥಾಪನೆ ಮಾಡಿದ್ದು ಸಾದತ್ ಖಾನ. ನೆಕ್ಸ್ಟ್ ಮುರ್ಸಿದ್ ಕುಲಿ ಖಾನ ಬೆಂಗಾಳ. ಅಸಫ್ ಜಾ ಯಾವ್ದು ಬರುತ್ತೆ, ಹೈದರಾಬಾದ್. ಓಕೆ, ಸೊ ನಂಗೆ ಗೊತ್ತು ಅಸಫ್ ಜಾ ಅಂದಾಗ ಸಾಕಷ್ಟು ಜನ ಕನ್ಫ್ಯೂಸ್ ಆಗ್ತಾ ಇರ್ತೀರಾ, ನಿಮ್ಮ ತಲೆಯಲ್ಲಿ ಬೇರೆನೇ ಹೆಸರಿದೆ ಅಂತ. ಸೊ ವಿಲ್ ಸಿ ಇಟ್. ಓಕೆ, ಐ ಥಿಂಕ್ ದಿಸ್ ಈಸ್ ವಾಟ್ ಯು ಹ್ಯಾವ್ ಇನ್ ಯುವರ್ ಮೈಂಡ್, ಹೌದಾ. ನಿಜಾಮ್ ಉಲ್ ಮುಲ್ಕ್ ಇಷ್ಟನ್ನೇ ನಾವು ಕೇಳಿರ್ತೀವಿ, ನಿಜಾಮ್ ಉಲ್ ಮುಲ್ಕ್. ಬಟ್ ಕೆಲವೊಂದು ಸತಿ ಕನ್ಫ್ಯೂಸ್ ಮಾಡಲಿಕ್ಕೆ ನಿಮಗೆ ಅಸಫ್ ಜಾ ಅಂತ ಕೊಡ್ಬೋದು. ಸೊ ಆತನ ಪೂರ್ತಿ ಹೆಸರೇನಾಗಿತ್ತು, ನಿಜಾಮ್ ಉಲ್ ಮುಲ್ಕ್ ಅಸಫ್ ಜಾ. ಓಕೆನಾ, ಇದು ನೀವು ನೆನ್ಪಿಟ್ಕೊಳ್ಬೇಕು. ಅಸಫ್ ಜಾ ಅಂದ್ರೂ ಅವನೇ, ನಿಜಾಮ್ ಉಲ್ ಮುಲ್ಕ್ ಅಂದ್ರೂ ಆತನೇ ಅನ್ನುವಂಥದ್ದು. ಸೊ ಈತ ಏನು ಮಾಡ್ತಾನೆ, ಹೀ ಈಸ್ ದ ಫೌಂಡರ್ ಆಫ್ ಹೈದರಾಬಾದ್. ಹೈದರಾಬಾದಲ್ಲಿ ರಾಜ್ಯವನ್ನು ಸ್ಥಾಪನೆ ಮಾಡಿದಂತಹ ವ್ಯಕ್ತಿ ಯಾರಂದರೆ ದಟ್ ಈಸ್ ನಿಜಾಮ್ ಉಲ್ ಮುಲ್ಕ್ ಅಸಫ್ ಜಾ ಅಂತ ಕರಿತೀವಿ. ಓಕೆ, ಇನ್ನು ನೆಕ್ಸ್ಟ್ ಈತ ಎಲ್ಲಿವರೆಗೂ ಆಡಳಿತವನ್ನು ಮಾಡ್ತಾನೆ ಅಂದರೆ ಸುಮಾರು 1724ರಿಂದ 1748ರವರೆಗೂ ಈತ ಆಡಳಿತವನ್ನು ಮಾಡ್ತಾನೆ ಅನ್ನುವಂಥದ್ದು. ಇನ್ನು ನೆಕ್ಸ್ಟ್ ಫರುಕ್ಷಿಯಾರ್ ಏನು ಬರ್ತಾರಲ್ಲ, ಫರುಕ್ಷಿಯಾರನ ಒಂದು ಕೋರ್ಟಲ್ಲಿ ಈತ ಒಬ್ಬ ಇನ್ಫ್ಲೂಯೆನ್ಷಿಯಲ್ ಪರ್ಸನ್ ಆಗಿರ್ತಾನೆ, ಹೌದಾ. ಸೊ ಅಂದರೆ ಆಡಳಿತದಲ್ಲಿ ಅತ್ಯಂತ ಸಹಭಾಗಿತ್ವವನ್ನು ಹೊಂದಿರುವಂತಹ ವ್ಯಕ್ತಿಯಾಗಿರ್ತಾರೆ ನಿಜಾಮುಲ್ ಮುಲ್ಕ್ ಅಂತ ಹೇಳ್ತೀವಿ. ಆ ಒಂದು ಕಾರಣದಿಂದನೇ ಈತ ಏನಾಗುತ್ತಾನೆ, ಮೊದಲು ಈತನನ್ನು ಅವಧ ಗವರ್ನರ್ ಆಗಿ ಅಪಾಯಿಂಟ್ ಮಾಡ್ತಾರೆ. ಸ್ಟಾರ್ಟಿಂಗ್ ಈತ ಹೈದರಾಬಾದಿಗೆ ಆಗಿರಲ್ಲ. ಸೊ ಮೊದಲು ಈತನನ್ನು ಅವಧ ಗವರ್ನರ್ ಆಗಿ ಅಪಾಯಿಂಟ್ ಮಾಡ್ತಾರೆ. ಲೇಟರ್ ಏನಾಗ್ತದೆ, ಡೆಕ್ಕನನ್ನು 1720ರಿಂದ 22ವರೆಗೂ ಡೆಕ್ಕನಿಗೆ ಗವರ್ನರ್ ಆಗಿ ಮಾಡ್ತಾರೆ. ತದನಂತರದಲ್ಲಿ ಏನು ಮಾಡ್ತಾನೆ, ಈತ ಹೈದರಾಬಾದನ್ನು ಸ್ಥಾಪಿಸುವಂಥದ್ದು. ಓಕೆನಾ, ಸುಮಾರು 1724ರಲ್ಲಿ. ಇನ್ನು ನೆಕ್ಸ್ಟ್ ಈತ ಏನು ಮಾಡ್ತಾನೆ,
ಇಲ್ಲಿ ಆಡಳಿತವನ್ನು ಮಾಡಲಿಕ್ಕೆ, ಹೈದರಾಬಾದ್ನಲ್ಲಿ ಸರಿಯಾಗಿ ಆಡಳಿತವನ್ನು ಮಾಡಲಿಕ್ಕೆ ಏನು ಮಾಡ್ತಾನೆ, ಈ ಒಂದು ನಾರ್ತ್ ಭಾಗದಿಂದ, ಉತ್ತರ ಭಾಗದಿಂದ, ಡೆಲ್ಲಿಯಲ್ಲಿದೆ ಉತ್ತರ ಭಾಗದಲ್ಲಿ ಇರುತ್ತೆ, ಸೊ ಅಲ್ಲಿಂದ ಏನು ಮಾಡ್ತಾನೆ, ಸೋಲ್ಜರ್ಸನ್ನು, ಅಡ್ಮಿನಿಸ್ಟ್ರೇಟರ್ಸನ್ನು ತೆಗೆದುಕೊಂಡು ಬರ್ತಾನೆ. ಅಂದರೆ ಸೈನ್ಯವನ್ನು ಅಲ್ಲಿಂದ ತೆಗೆದುಕೊಂಡು ಬರ್ತಾನೆ, ಆಡಳಿತಗಾರರನ್ನು ಅಲ್ಲಿಂದ ಕರ್ಕೊಂಡು ಬರ್ತಾನೆ ಅನ್ನುವಂಥದ್ದು. ಓಕೆ, ಇನ್ನು ನೆಕ್ಸ್ಟ್ ಈತ ಏನು ಮಾಡ್ತಾನೆ, ಮನ್ಸಬ್ದಾರ್ಸನ್ನು ಏನು ಮಾಡ್ತಾನೆ, ಅಪಾಯಿಂಟ್ ಮಾಡ್ಕೊಳ್ತಾನೆ. ಅದಕ್ಕೆ ಅವರಿಗೆ ಜಾಗೀರ್ಸನ್ನು ಕೊಡ್ತಾನೆ. ಸೊ ಈ ರೆವಿನ್ಯೂ ಕಲೆಕ್ಷನ್ಗೆ ಎಲ್ಲ, ಮತ್ತು ಯಾವ ರೀತಿ ಮೊಘಲರು ಮನ್ಸಬ್ದಾರ್ಸನ್ನು ಅಪಾಯಿಂಟ್ ಮಾಡ್ಕೊಳ್ತಿದ್ರಲ್ಲ ಅದೇ ರೀತಿ ಈತ ಕೂಡ ಏನು ಮಾಡ್ತಾನೆ, ತನ್ನ ಒಂದು ರಾಜ್ಯದಲ್ಲಿ ಮೊಘಲ ಮನ್ಸಬ್ದಾರ್ಸನ್ನು ಅಪಾಯಿಂಟ್ ಮಾಡ್ಕೊತಾನೆ, ಅವರಿಗೆ ಜಾಗೀರ್ಸನ್ನು ಕೊಡ್ತಾನೆ. ಸೇಮ್ ಮೊಘಲರು ಹೆಂಗೆ ಜಾಗೀರ್ಸನ್ನು ಕೊಡ್ತಿರ್ತಾರೆ, ಇವನು ಕೂಡ ಏನು ಮಾಡ್ತಾನೆ, ಜಾಗೀರ್ಸ್ಗಳನ್ನು ಕೊಡ್ತಾನೆ ಅನ್ನುವಂಥದ್ದು. ಇನ್ನು ನೆಕ್ಸ್ಟ್ ಈತ ಏನು ಸರ್ವೆಂಟ್ ಆಗಿದ್ದರೂ ಕೂಡ ಮೊಘಲ್ ಸರ್ವೆಂಟಾ ಹಂಗೆ ಕೈಂಡ್ ಆಫ್, ಯಾಕಂದರೆ ಪೂರ್ತಿಯಾಗಿ ಇಂಡಿಪೆಂಡೆಂಟ್ ಆಗಿ ಇವನು ಹೊರಗೆ ಬಂದಿದ್ದೀನಿ ಅಂತ ಘೋಷಣೆ ಮಾಡ್ಕೊಂಡಿಲ್ಲ, ಮೊಘಲರ ಜೊತೆ ಯಾವುದೇ ರೀತಿ ಫೈಟನ್ನು ಮಾಡಿ ಈತ ಕಿತ್ಕೊಂಡಿಲ್ಲ, ಹೌದಾ. ಸೊ ಈತ ಮೊಘಲರ ಅಂಡರ ಇರೋದಾಗಿದ್ದರೂ ಕೂಡ ಏನು ಮಾಡಿರ್ತಾನೆ, ಕ್ವೈಟ್ ಇಂಡಿಪೆಂಡೆಂಟ್ ಆಗಿನೇ ಏನು ಮಾಡ್ತಿರ್ತಾನೆ, ತನ್ನ ರಾಜ್ಯವನ್ನು ಸಂಭಾಳಿಸ್ತಾ ಇರ್ತಾನೆ. ಸೊ ಹೀಗಾಗಿ ಮೊಘಲರು ಕೂಡ ಇವನನ್ನು, ಈತ ಏನು ಡಿಸಿಷನ್ ತೊಗೊಂಡಿದ್ದಾನಲ್ಲ ಹೈದರಾಬಾದ್ ರಾಜ್ಯವನ್ನು ಸಂಭಾಳಿಸುವಂಥದ್ದು, ಇದನ್ನು ಏನು ಮಾಡಲ್ಲ, ಅವರು ಕೂಡ ಏನು ಕ್ವೆಶನ್ ಮಾಡೋದಿಲ್ಲ ಅನ್ನುವಂಥದ್ದು. ಓಕೆ, ಅಂದರೆ ಈಸಿಯಾಗಿ ಈತ ರಾಜ್ಯವನ್ನು ಪಡೆದುಕೊಂಡ ಅನ್ನೋದನ್ನು ನಾವು ತಿಳ್ಕೊಬೇಕು, ಒಂದೇ ಮಾತಲ್ಲಿ ಹೇಳೋದಾದರೆ. ಇನ್ನು ನೆಕ್ಸ್ಟ್ ಏನಾಗುತ್ತೆ, ಇನ್ನು ನೆಕ್ಸ್ಟು ಇವರು ಸಾಕಷ್ಟು ಏನು ಮಾಡ್ತಾರೆ, ಈ ಯಾರಿಂದ, ಮರಾಠರಿಂದ ಮತ್ತು ತೆಲುಗು ವಾರಿಯರ್ಸ್, ನಾಯಕ್ಸ್ ಅಂತ ಬರ್ತಾರೆ. ಸೊ ತೆಲುಗು ವಾರಿಯರ್ಸ್ ಇವರಿಂದ ಎಲ್ಲ ಏನು ಮಾಡ್ತಾನೆ, ಸಾಕಷ್ಟು ಸ್ಟ್ರಗಲನ್ನು ಅನುಭವಿಸ್ತಾರೆ. ಯಾರು, ಈ ಒಂದು ಹೈದರಾಬಾದಿನ ನಿಜಾಮರು ಅನ್ನುವಂಥದ್ದನ್ನು ಕೂಡ ನಾವು ಅಬ್ಸರ್ವ್ ಮಾಡಬೇಕು. ಓಕೆನಾ. ಸೊ ಇನ್ನು ನೆಕ್ಸ್ಟ್ ಈ ನಿಜಾಮುಲ್ ಮುಲ್ಕ್ ಏನಿರುತ್ತಲ್ಲ, ಅವನಿಗೊಂದು ಆಸೆ ಇರುತ್ತೆ, ರಿಚ್ ಟೆಕ್ಸ್ಟೈಲ್ ಪ್ರೊಡ್ಯೂಸಿಂಗ್ ಏರಿಯಾ ಏನಿರುತ್ತಲ್ಲ, ಕೋರ್ಮಂಡಲ್ ಏರಿಯಾ, ಟೆಕ್ಸ್ಟೈಲ್ ಪ್ರೊಡ್ಯೂಸಿಂಗ್ ಏರಿಯಾ, ಅದು ಕೋರ್ಮಂಡಲ್ ಕೋಸ್ಟ್. ಸೊ ಅದನ್ನು ಕಂಟ್ರೋಲ್ ಮಾಡಬೇಕು ಅನ್ನುವಂಥ ಒಂದು ಆಸೆಯನ್ನು ಹೊಂದಿರ್ತಾನೆ ಈತ. ಓಕೆ, ಇನ್ನು ನೆಕ್ಸ್ಟ್ ಇದನ್ನು ಏನು ಮಾಡ್ತಾರೆ, ಬ್ರಿಟಿಷರು ಏನು ಮಾಡ್ತಾರೆ, ಈತನಿಗೆ ಪವರ್ಫುಲ್ಲಾಗಿ ಅವರಿಂದ ಏನಾಗುತ್ತೆ, ಸಾಕಷ್ಟು ಒಂದು ಸ್ಟ್ರಗಲನ್ನು, ಒಂದು ರಿಸ್ಟ್ರಿಕ್ಷನ್ ಅನ್ನೋದಕ್ಕಿಂತ ಜಾಸ್ತಿ ರೆಸಿಸ್ಟೆನ್ಸನ್ನು ಈತ ಅನುಭವಿಸ್ಬೇಕಾಗತ್ತೆ ಅನ್ನುವಂಥದ್ದು. ಓಕೆನಾ. ಸೊ ಇದೇನಾಯಿತು, ಹೈದರಾಬಾದ್ನ ಬಗ್ಗೆ ನಾವು ನೋಡಿದ್ವಿ. ಇನ್ನು ನೆಕ್ಸ್ಟ್ ಅವಧ ಬಗ್ಗೆ ನಾವು ನೋಡೋಣ. ಓಕೆ, ಸೊ ವೆಲ್ ಗೈಸ್, ನಾನಿಲ್ಲಿ ಯಾವಾಗಲೂ ಪ್ರತಿಯೊಂದು ಪಾಯಿಂಟ್ ಎಕ್ಸ್ಪ್ಲೇನ್ ಮಾಡಬೇಕಾದ್ರೂ ಏನು ಮಾಡ್ತಿರ್ತೀನಿ, ನಿಮಗೆ ಸಾಕಷ್ಟು ಎಳೆದು ಅರ್ಥ ಮಾಡಿಸ್ಲಿಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಯಾಕಂದರೆ ಸಪೋಸ್ ಯಾರಾದರೂ ಒಬ್ಬರು ಅರ್ಥ ಮಾಡ್ಕೊಳ್ಳಿಲ್ಲ, ಯಾಕಂದರೆ ಎಲ್ಲರೂ ಹಿಸ್ಟ್ರಿ ಗೊತ್ತಿರೋರೇ ಇದೆಲ್ಲ, ಹೀಗಾಗಿ ಸ್ವಲ್ಪ ಜನಕ್ಕೆ ಅರ್ಥ ಆಗಿಲ್ಲ ಅಂತಂದ್ರೆ ದಟ್ ಈಸ್ ಆಫ್ ನೋ ಯೂಸ್ ಅಲ್ವಾ. ಸೊ ದಟ್ ಈಸ್ ವೈ ನಾನು ಏನು ಮಾಡ್ತಿರ್ತೀನಿ, ಸ್ವಲ್ಪ ಜಾಸ್ತಿ ಏನು ಮಾಡ್ತಿರೋದು, ನಾನು ಅರ್ಥ ಮಾಡಿಸ್ಲಿಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಓಕೆನಾ. ಸೊ ನೆಕ್ಸ್ಟು ಅವಧ ಬಗ್ಗೆ ನಾವು ನೋಡ್ತಾ ಹೋದರೆ, ಸೊ ಅವಧನ್ನು ಸ್ಥಾಪನೆ ಮಾಡಿದಂಥ ಫೌಂಡರ್ ಯಾರು, ಸಾದತ್ ಖಾನ್ ಅಂತ ನೋಡಿದ್ವಿ. ನಾವೇನು ನೆನ್ಪಿಟ್ಕೊಂಡಿರ್ತೀವಿ, ಬರಾನ್ ಉಲ್ ಮುಲ್ಕ್ ಅಂತ ಗೊತ್ತಿರ್ತೈತೆ ನಮಗೆ, ಹೌದಾ. ಸೊ ಈತನ ಪೂರ್ತಿ ಹೆಸರೇನು, ಬರಾನ್ ಉಲ್ ಮುಲ್ಕ್ ಸಾದತ್ ಖಾನ್ ಅಂಥೇಳಿ. ಓಕೆ, 1722 ಈತ ಅವಧನ್ನು ಸ್ಥಾಪನೆ ಮಾಡ್ತಾನೆ ಅನ್ನುವಂಥದ್ದು. ಓಕೆನಾ. ಸೊ ಇನ್ನು ನೆಕ್ಸ್ಟ್ ಅವಧ್ ಏನಾಗಿರುತ್ತೆ, ಆ್ಯಕ್ಚುಲಿ ಇಟ್ ವಾಸ್ ಅ ವೆರಿ ರಿಚ್ ಆ್ಯಂಡ್ ಪ್ರಾಸ್ಪರಸ್ ರೀಜನ್ ಆಗಿರುತ್ತೆ, ಹೌದಾ. ಒಂದು ಅತ್ಯಂತ ರಿಚ್ ಇರುವಂತಹ ಒಂದು ಶ್ರೀಮಂತ ಪ್ರದೇಶ ಆಗಿರುತ್ತೆ ಅವಧ್. ಯಾಕಂದರೆ ದಿಸ್ ಕಮ್ಸ್ ಬಿಟ್ವೀನ್ ದ ಅಲಿವಿಯಲ್ ಗಂಗಾ ಪ್ಲೇನಲ್ಲಿ ಬರುವಂಥದ್ದು ಇದು, ಹೌದಾ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಟ್ರೇಡ್ ರೂಟ್ ಬರುತ್ತೆ, ಆ ಒಂದು ಕಾರಣದಿಂದ ಏನಾಗಿರುತ್ತೆ, ಇದು ರಿಚ್ ಆಗಿರುತ್ತೆ ಅನ್ನುವಂಥದ್ದು. ನೆಕ್ಸ್ಟ್ ಅವಧಲ್ಲಿ ಇದ್ಕೊಂಡು ಈತ ಏನನ್ನು ಕಂಟ್ರೋಲ್ ಮಾಡ್ತಾನೆ ಅಂದರೆ, ದಟ್ ಈಸ್ ವಾಟ್ ಹಿ ಕಂಟ್ರೋಲ್ಸ್, ಒಂದು ಗಂಗಾ ಪ್ಲೇನನ್ನು ಕಂಟ್ರೋಲ್ ಮಾಡುವಂಥದ್ದು. ಇನ್ನೊಂದು ಹಿ ಕಂಟ್ರೋಲ್ಸ್ ದ ಮೇನ್ ಟ್ರೇಡ್ ರೂಟ್ ಬಿಟ್ವೀನ್ ನಾರ್ತ್ ಇಂಡಿಯಾ ಆ್ಯಂಡ್ ಬೆಂಗಾಲ್. ಅವಧೇನ ಅವಧೆಲ್ಲಿ ಬರುತ್ತೆ ಅನ್ನೋದನ್ನು ನೀವು ನೋಡಿದ್ರಿ, ಹೌದಾ. ಸೆಂಟರಲ್ಲಿ ಬರುತ್ತೆ, ಇಲ್ಲಿ ಡೆಲ್ಲಿ ಮತ್ತು ಈ ಕಡೆ ಬೆಂಗಾಲ್ ಅಂತ ಬಂದಾಗ ಸೆಂಟರಲ್ಲಿ ಬರುತ್ತೆ ಇದು. ಸೊ ಹೀಗಾಗಿ ಈ ನಾರ್ತ್ ಇಂಡಿಯಾ ಮತ್ತು ಬೆಂಗಾಳಿಗೆ ಏನು ಇರುವಂತಹ ಟ್ರೇಡ್ ರೂಟ್ ಇರುತ್ತೆ, ಅದನ್ನು ಈತ ಕಂಟ್ರೋಲ್ ಮಾಡ್ತಿರ್ತಾನೆ ಅನ್ನುವಂಥದ್ದು. ಇನ್ನು ನೆಕ್ಸ್ಟ್ ಈತ ಮನ್ಸಬ್ದಾರರ ಜೊತೆಗೆ ಏನಾಗಿರ್ತಾನೆ, ಈ ಒಂದು ಪ್ರದೇಶಕ್ಕೆ ಸುಬೇದಾರನೂ ಅವನೇ ಆಗಿರ್ತಾನೆ, ಅಂದರೆ ಫಿನಾನ್ಷಿಯಲ್ ಆಫೀಸರೂ ಅವನೇ ಆಗಿರ್ತಾನೆ. ದಿವಾನಿ ಹಕ್ಕಂದ್ರೆ ರಾಜಕೀಯ ಮಾಡುವಂಥದ್ದು, ಸೊ ಅದನ್ನು ಕೂಡ ಆತನೇ ಕಂಟ್ರೋಲ್ ಮಾಡ್ತಿರ್ತಾನೆ. ನೆಕ್ಸ್ಟ್ ಫೌಜಿದಾರ್ ಅಂದರೆ ಮಿಲಿಟರಿ ಆಫೀಸರ್, ಹೌದಾ, ಮೇನ್ ಮಿಲಿಟರಿ ಆಫೀಸರ್, ಅದು ಕೂಡ ಆತನೇ ಆಗಿರ್ತಾನೆ. ಸೊ ಮಿಲಿಟರಿ ಕೈಯಲ್ಲಿದೆ, ಫಿನಾನ್ಷಿಯಲ್ ಕೈಯಲ್ಲಿದೆ, ರಾಜಕೀಯ ಕೈಯಲ್ಲಿದೆ. ಇಷ್ಟೆಲ್ಲ ಆದಮೇಲೆ ಇನ್ನು ಲ್ಯಾಂಡ್ ರೆವಿನ್ಯೂನು ಕೂಡ ಈತನ ಕೈಯಲ್ಲೇ ಬರುತ್ತೆ. ದೆನ್ ಇಷ್ಟೆಲ್ಲ ಅವನ ಕೈಯಲ್ಲೇ ಇದ್ದಾದಮೇಲೆ ಒಬ್ಬ ಇಂಡಿಪೆಂಡೆಂಟ್ ರಾಜ ಆಗಲಿಕ್ಕೆ ಈತನಿಗೆ ಇನ್ನೇನು ಬೇಕಾಗಿರುತ್ತೆ. ಸೊ ಈ ಒಂದು ಕಾರಣದಿಂದ ಏನಾಗುತ್ತೆ, ಈತ ಒಬ್ಬ ಇಂಡಿಪೆಂಡೆಂಟ್ ರಾಜ ಆಗ್ತಾನೆ ಅನ್ನುವಂಥದ್ದು. ಇನ್ನು ನೆಕ್ಸ್ಟ್ ಈತ ಏನು ಮಾಡ್ತಾನೆ ಅನ್ನುವಂಥದ್ದು ನಾವು ನೋಡೋಣ. ದೇ ಸೀಸ್ಡ್ ನಂಬರ್ ಆಫ್ ರಾಜ್ಪೂತ್ ಜಮೀನ್ದಾರ್ಸ್, ಅಲ್ಲಿರುವಂಥ ಸಾಕಷ್ಟು ರಾಜ್ಪೂತ್ ಜಮೀನ್ದಾರ್ಸ್ ಆ್ಯಂಡ್ ಅಗ್ರಿಕಲ್ಚರಲ್ ಲ್ಯಾಂಡ್ಸ್ ಆಫ್ ಅಫ್ಘಾನ್ಸ್ ಆಫ್
ರೋಹಿಲ್ಖಂಡದಲ್ಲಿರುವಂತಹ ಸಾಕಷ್ಟು ಅಫ್ಘಾನ್ಸರ್ದ ಅಗ್ರಿಕಲ್ಚರ್ ಲ್ಯಾಂಡ್ ಏನಿರುತ್ತೆ, ಫಲವತ್ತಾದಂತಹ ಒಂದು ಅಗ್ರಿಕಲ್ಚರ್ ಲ್ಯಾಂಡ್, ಆಮೇಲೆ ರಾಜ್ಪೂತ್ ಜಮೀನ್ದಾರ್ಸದ ಅಗ್ರಿಕಲ್ಚರ್ ಲ್ಯಾಂಡ್ ಏನು ಮಾಡ್ತಾನೆ ಈತ ಸೀಸ್ ಮಾಡ್ಕೊತಾನೆ ಅನ್ನುವಂಥದ್ದು. ಓಕೆ, ಅಂದರೆ ಅವ್ರ ಮೇಲೆ ಅಟ್ಯಾಕ್ ಮಾಡಿ ಹಿ ಅನ್ನೆಕ್ಸ್ಡ್ ದೆಮ್. ಓಕೆ, ಇನ್ನು ನೆಕ್ಸ್ಟು ಈತ ಏನು ಮಾಡಿರ್ತಾನೆ, ತನ್ನ ರಾಜ್ಯದಲ್ಲಿ ಬ್ಯಾಂಕರ್ಸ್ ಮತ್ತು ಮಹಾಜನ್ಸ ಅಂಥೇಳಿ ಅಪಾಯಿಂಟ್ ಮಾಡಿರ್ತಾನೆ. ಸೊ ಇವ್ರು ಏನು ಮಾಡ್ತಾರೆ, ಲೋನ್ಸನ್ನು ಪ್ರೊವೈಡ್ ಮಾಡುವಂಥವ್ರು. ಆ ಸ್ಟೇಟಲ್ಲಿ ಲೋನ್ಸನ್ನು ಪ್ರೊವೈಡ್ ಮಾಡಲಿಕ್ಕೆ ಯಾರು ಇರ್ತಾರೆ, ಬ್ಯಾಂಕರ್ಸ್ ಮತ್ತು ಮಹಾಜನ್ಸ್ ಇರ್ತಾರೆ. ಲೋಕಲ್ ಇರುವಂತಹ ಜನ ಏನಾಗಿರ್ತಾರೆ ಅಥವಾ ದ ಸ್ಟೇಟ್ ಏನಾಗಿರುತ್ತೆ ಲೋಕಲಿ ಇವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅನ್ನುವಂಥದ್ದೇ. ಓಕೆ, ಸೊ ಇನ್ನು ನೆಕ್ಸ್ಟ್ ಟ್ಯಾಕ್ಸನ್ನು ಕಲೆಕ್ಟ್ ಮಾಡುವಂಥ ಹಕ್ಕನ್ನು ಈ ರೆವಿನ್ಯೂ ಫಾರ್ಮರ್ಸ್ ಏನಿರ್ತಾರಲ್ಲ, ಇಜಾರ್ದಾರ್ಸ್ ಅಂತ ಕರೀತಾರೆ ಇವರಿಗೆ. ರೆವಿನ್ಯೂ ಫಾರ್ಮರ್ಸ್ ಅಥವಾ ಇಜಾರ್ದಾರ್ಸ್ ಅಂತ ಅಪಾಯಿಂಟ್ ಮಾಡ್ಕೊಂಡಿರ್ತಾನೆ. ಇವ್ರನ್ನ ರೆವಿನ್ಯೂ ಫಾರ್ಮರ್ಸ್ ಅಂತ ಕರೀತಾನೆ. ಸೊ ಇವ್ರದ್ದೇನು ಕೆಲಸ ಅಂತಂದರೆ ರೆವಿನ್ಯೂ ಕಲೆಕ್ಟ್ ಮಾಡೋದು ಅಥವಾ ಟ್ಯಾಕ್ಸನ್ನು ಕಲೆಕ್ಟ್ ಮಾಡೋದು ಅನ್ನುವಂಥದ್ದು. ಟ್ಯಾಕ್ಸನ್ನು ಕಲೆಕ್ಟ್ ಮಾಡಿ ಇವ್ರು ಏನು ಮಾಡ್ತಾರೆ, ವರ್ಷಕ್ಕೆ ಇಲ್ಲಿ ಹೆಂಗಿರುತ್ತೆ ಟ್ಯಾಕ್ಸ್ ಕಲೆಕ್ಟ್ ಮಾಡಿ ಇಷ್ಟು ನೀವೆಲ್ಲ ಬಂದಿದ್ರಾಗ ಇಷ್ಟು ರಾಜ ಕೊಡಬೇಕು ಅಂತ ಇರಲ್ಲ. ಇನ್ಸ್ಟೀಡ್ ಸಿಸ್ಟಮ್ ಹೆಂಗಿರುತ್ತೆ ಅಂತಂದರೆ ಒಂದು ವರ್ಷಕ್ಕೆ ಫಿಕ್ಸ್ ಇಷ್ಟು ದುಡ್ಡು ಕೊಡ್ಬೇಕು ನೀವು, ಹಾಗಿರುತ್ತೆ ಸಿಸ್ಟಮ್. ಅಂದರೆ ನೀವತ್ತು 1000 ರೂಪಾಯಿ ಕಲೆಕ್ಟ್ ಮಾಡು, ಇಲ್ಲ 1,00,000 ಕಲೆಕ್ಟ್ ಮಾಡು. ಸಪೋಸ್ ಒಂದು ವರ್ಷಕ್ಕೆ ನೀನು ನನಗೆ 10,000 ಏನು ಮಾಡಬೇಕು ಟ್ಯಾಕ್ಸನ್ನು ರಾಜನಿಗೆ ಪ್ರೊವೈಡ್ ಮಾಡಬೇಕು. ಇಷ್ಟು 10,000ವನ್ನು ನೀನು ರಾಜನ ಆಸ್ಥಾನಕ್ಕೆ ತುಂಬಬೇಕು. ಆಮೇಲೆ ಎಲ್ಲ ಇಷ್ಟು ಏರಿಯಾದಲ್ಲಿ ಟ್ಯಾಕ್ಸ್ ಕಲೆಕ್ಟ್ ಮಾಡುವಂಥ ಡ್ಯೂಟಿ ನಿಂದು ಅಂತ ಹೇಳಿಬಿಟ್ಬಿಟ್ಟಿರ್ತಾರೆ. ಹೌದಾ? ಸೊ ಅವ್ನು 1,000 ಕಲೆಕ್ಟ್ ಮಾಡಿದ್ರು ಅಷ್ಟೇ, 1,00,000 ಕಲೆಕ್ಟ್ ಮಾಡಿದ್ರು ಅಷ್ಟೇ. ಅವ್ನು ರಾಜನಿಗೆ ಎಷ್ಟು ಕೊಡಬೇಕು, 10,000ನೇ ಕೊಡಬೇಕು. ಅವನು ಬರೀ 1,000 ಟ್ಯಾಕ್ಸ್ ಕಲೆಕ್ಟ್ ಮಾಡಿದ್ರೂ 10,000 ಕೊಡಬೇಕು, 1,00,000 ಕಲೆಕ್ಟ್ ಮಾಡಿದರೂ ಕೂಡ 10,000ನೇ ಕೊಡಬೇಕು ಅನ್ನುವಂಥದ್ದು. ಓಕೆ, ಸೊ ದೇ ಪೇ ಫಿಕ್ಸ್ ಸಮ್ ಆಫ್ ಮನಿ. ಸಪೋಸ್ ಕೆಲವೊಂದು ಸತಿ ಏನಾಗುತ್ತೆ, ಇವರಿಗೆ ಸಿಗದೇ ಇಲ್ಲ, ಅಂದರೆ ಹೊಲದಲ್ಲಿ ಏನು ಇಳುವರಿ ಬರದೆ, ರೈತರ ಒಂದು ಜಾಗದಲ್ಲಿ ಏನು ಇಳುವರಿ ಬರದೆ ಹೋದಾಗ ಅವ್ರು ಟ್ಯಾಕ್ಸ್ ಎಲ್ಲಿಂದ ತುಂಬ್ತಾರೆ. ಟ್ಯಾಕ್ಸ್ ತುಂಬದೆ ಆದಾಗ ಏನಾಗುತ್ತೆ, ಎಲ್ಲ ಏನಾಗುತ್ತೆ ಈ ಒಂದು ಇವ್ರ ಮೇಲೆ ಭಾರ ಆಗುತ್ತೆ. ಸೊ ಅವಾಗ ಅವ್ರು ಏನು ಮಾಡ್ತಾರೆ, ಈ ಬ್ಯಾಂಕರ್ಸ್ ಮತ್ತು ಮಹಾಜನ್ಸಿಂದ ಲೋನ್ ತೆಗೆದುಕೊಂಡು ತುಂಬ್ತಾ ಇರ್ತಾರೆ. ಓಕೆನಾ? ಈ ರೀತಿಯಾದಂಥ ಒಂದು ಪದ್ಧತಿ. ಇನ್ನು ನೆಕ್ಸ್ಟ್ ಬೆಂಗಾಳದ ಬಗ್ಗೆ ನಾವು ನೋಡಬೇಕು. ಸೊ ಬೆಂಗಾಳ ಅಂತ ಬಂದಾಗ ಬೆಂಗಾಳನ್ನು ಸ್ಥಾಪನೆ ಮಾಡಿದ್ದು ಯಾರು, ಮುರ್ಷಿದ್ ಕುಲಿ ಖಾನ್. ಹೌದಾ? ಸೊ ಇಲ್ಲಿ ಆ್ಯಕ್ಚುಲಿ ಇವ್ರು ಹೆಂಗೆ ಅವಧನ್ನು ಸ್ಥಾಪನೆ ಮಾಡಿರುವಂಥವ್ರಾಗಲಿ ಅಥವಾ ಹೈದರಾಬಾದನ್ನು ನಿಜಾಮರಾಗಲಿ ಈತ ಏನಾಗಿರ್ತಾರೆ, ಗವರ್ನರ್ಸ್ ಆಗಿರ್ತಾರೆ ಅಥವಾ ಮನ್ಸಬ್ದಾರ್ಸ್ ಆಗಿರ್ತಾರೆ ಅಲ್ಲಿ ಆ ಪ್ಲೇಸಿಗೆ. ಬಟ್ ಈತ ಏನಾಗಿರಲ್ಲ, ಬೆಂಗಾಳಿಗೆ ಗವರ್ನರ್ ಅಥವಾ ಮನ್ಸಬ್ದಾರ್ ಆಗಿರಲ್ಲ. ಇನ್ಸ್ಟೆಡ್ ಹಿ ವಾಸ್ ದ ಡೆಪ್ಯೂಟಿ ಟು ದ ಗವರ್ನರ್. ಗವರ್ನರ್ ಕೆಳಗೆ ಕೆಲಸ ಮಾಡುವಂಥ ಡೆಪ್ಯೂಟಿ ಆಗಿರ್ತಾನೆ ಈತ. ಓಕೆನಾ? ಸೊ ನಾಯಿಬ್ ಅಂತ ಕರೀತಾರೆ. ಡೆಪ್ಯೂಟಿ ಆಗಿರ್ತಾನೆ ಆ ಒಂದು ಪ್ರೊವಿನ್ಸ್ಗೆ. ಬಟ್ ಈತ ಎಷ್ಟು ಬಲಶಾಲಿ ಆಗಿರ್ತಾನೆ ಅಂತಂದರೆ ಬರ್ತಾ ಏನು ಮಾಡ್ತಾನೆ, ಎಲ್ಲವನ್ನ ತನ್ನ ಕಂಟ್ರೋಲಿಗೆ ತೊಗೊಂಡ್ಬಿಡ್ತಾನೆ ಈತ. ಓಕೆನಾ? ಸೊ ಈ ಕಾರಣದಿಂದನೇ ಆಗುತ್ತೆ ಈತ ಬೆಂಗಾಳನ್ನು ಸ್ಥಾಪನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ, ಇವನ್ ದೋ ಹಿ ವಾಸ್ ಅ ಡೆಪ್ಯೂಟಿ. ಓಕೆನಾ? ಸೊ ಇನ್ನು ನೆಕ್ಸ್ಟ್ ಯಾವ ರೀತಿ ಆಡಳಿತ ಮಾಡ್ತಾನೆ ಅಂತ ಹೇಳಿದ್ರೆ, ಹೆಂಗೆ ಈ ಒಂದು ಹೈದರಾಬಾದ ಮತ್ತು ಅವಧವ್ರು ಹೆಂಗೆ ಯಾವ ರೀತಿ ಕಮಾಂಡ್ ಹೊಂದಿರ್ತಾರಲ್ಲ ರೆವಿನ್ಯೂ ಮೇಲೆ, ಸೊ ಅದೇ ರೀತಿಯಾದಂತಹ ಕಮಾಂಡನ್ನು ಈತ ಸ್ಟಾರ್ಟ್ ಮಾಡ್ತಾನೆ ಅನ್ನುವಂಥದ್ದು. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಇವನು ಏನು ಮಾಡ್ತಾನಂದರೆ, ಈ ಮೊಘಲ್ ಜಾಗೀರ್ದಾರ್ಸ್ ಏನಿರ್ತಾರಲ್ಲ, ಯಾಕಂದರೆ ಮುಂಚೆ ಇದು ಮೊಘಲ್ ಅಂಡರಲ್ಲೇ ಇರುತ್ತೆ. ಇವನ್ ದೋ ನಾವು ಆಲ್ಸೋ ಇಟ್ ವಾಸ್ ಅಂಡರ್ ಮೊಘಲ್ಸ್ ಓನ್ಲಿ. ಸೊ ಈತ ಏನು ಮಾಡಿಬಿಡ್ತಾನೆ, ಮೊಘಲ್ ಅಂಡರೇ ಇದ್ದುಕೊಂಡು ಅಲ್ಲಿರುವಂತಹ ಜಾಗೀರ್ದಾರ್ಸನ, ಬೆಂಗಾಳಲ್ಲಿರುವಂತಹ ಜಾಗೀರ್ದಾರ್ಸನ ಏನು ಮಾಡ್ತಾನೆ, ಒರಿಸ್ಸಾಗೆ ಟ್ರಾನ್ಸ್ಫರ್ ಮಾಡ್ತಾನೆ. ಓಕೆ, ಸೊ ಅಲ್ಲಿರುವಂಥ ಎಲ್ಲ ಮೊಘಲ್ ಜಾಗೀರ್ದಾರ್ಸನ್ನು ಒರಿಸ್ಸಾಗೆ ಕಳಿಸ್ತಾನೆ. ಬೆಂಗಾಳಲ್ಲಿ ಏನು ಮಾಡ್ತಾನೆ, ಓನಾಗಿ ಚೂಸ್ ಮಾಡಿರುವಂತಹ ನಂಬಿಕಸ್ಥ ಜಾಗೀರ್ದಾರ್ಸನ ಇಲ್ಲಿ ಅಪಾಯಿಂಟ್ ಮಾಡ್ತಾನೆ. ಓಕೆನಾ? ಇನ್ನು ನೆಕ್ಸ್ಟ್ ಸೊ ರೆವಿನ್ಯೂನ ಯಾವ ರೀತಿ ಕಲೆಕ್ಟ್ ಮಾಡ್ತಿರ್ತಾರಂದರೆ, ಸ್ಟ್ರಿಕ್ಟಾಗಿ ಕ್ಯಾಶ್ ಫಾರ್ಮ್ ಒಳಗಿತ್ತ ರೆವಿನ್ಯೂವನ್ನು ಕಲೆಕ್ಟ್ ಮಾಡ್ತಾ ಇರ್ತಾನೆ ಅನ್ನುವಂಥದ್ದು. ಓಕೆ, ಸೊ ಈತ ಕಲೆಕ್ಟ್ ಮಾಡುವಂತಹ ರೆವಿನ್ಯೂ ಏನಿರುತ್ತಲ್ಲ ಇನ್ ಟರ್ಮ್ಸ್ ಆಫ್ ಕ್ಯಾಶಲ್ಲಿ ಈತ ಕಲೆಕ್ಟ್ ಮಾಡ್ತಿರ್ತಾನೆ. ಸೇಮ್ ಯಾವ ರೀತಿ ಅವಧಲ್ಲಿ ಕಲೆಕ್ಟ್ ಮಾಡಿದ್ರು ಅದೇ ರೀತಿ ಇಲ್ಲಿ ಕ್ಯಾಶಲ್ಲಿ ಕನೆಕ್ಟ್ ಮಾಡ್ತಿರ್ತಾರೆ. ಬಟ್ ಇವುಗಳನ್ನು ರೆವಿನ್ಯೂನ ಕೊಡಲಿಕ್ಕಾಗಿ ಜಮೀನ್ದಾರ್ಸಿಗೆ ಕೆಲವೊಂದು ಸತಿ ಏನು ಮಾಡೋಕ್ಕಾಗಲ್ಲ, ರೆವಿನ್ಯೂನ ತುಂಬಕ್ಕಾಗದೆ ಅವ್ರು ಏನು ಮಾಡಬೇಕಾಗ್ತಿರತ್ತೆ, ತಮ್ಮ ಲ್ಯಾಂಡನ್ನು ದೊಡ್ಡ ಜಮೀನ್ದಾರಿಗೆ ಮಾರ್ಕೊಂಡ್ಬಿಡ್ತಾರೆ. ಇನ್ನೂ ಕೆಲವೊಂದು ಸತಿ ಈ ಬ್ಯಾಂಕರ್ಸ್ ಏನಿರ್ತಾರಲ್ಲ ಅವರಿಂದ ಏನು ಮಾಡ್ತಾರೆ, ಲೋನನ್ನು ತೆಗೆದುಕೊಳ್ತಾರೆ. ಸೊ ಹೀಗಾಗಿ ಏನಾಗ್ತಾರೆ, ಬ್ಯಾಂಕರ್ಸ್ ಏನಾಗ್ತಾರೆ, ಡೆವಲಪ್ ಆಗ್ತಾ ಹೋಗ್ತಾರೆ, ಅಂದರೆ ಅವರೇ ಪ್ರಾಸ್ಪರಸ್ ಆಗ್ತಾ ಹೋಗ್ತಾರೆ ಅನ್ನುವಂಥದ್ದು. ಇವೊಂದು ಅಲಿವರ್ದಿ ಖಾನ್ ಬರ್ತಾನೆ ಈತ ನೆಕ್ಸ್ಟ್. ಸೊ 1740ರಿಂದ 1756 ಅಲಿವರ್ದಿ ಖಾನ್ ಅಂತ ಬರ್ತಾನೆ. ಸೊ ಅವನ ಟೈಮಲ್ಲಂತೂ ಜಗತ್ ಸೇಠ್ ಅಂತ ಹೇಳಿ ಒಬ್ಬ ಬ್ಯಾಂಕರ್ ಇರ್ತಾನೆ. ಸೊ ಅವನೇನಾಗ್ತಾನೆ, ಕಂಪ್ಲೀಟಾಗಿ ಪ್ರಾಸ್ಪರಸ್ ಆಗ್ತಾನೆ, ಅತಿ ಹೆಚ್ಚು ಪ್ರಾಸ್ಪರಸ್ ಆಗಿಬಿಡ್ತಾನೆ ಅನ್ನುವಂಥದ್ದು. ಓಕೆ, ಇನ್ನು ನೆಕ್ಸ್ಟ್ 3 ಕಾಮನ್ ಫ್ಯೂಚರ್ಸನ್ನು ನಾವು ಗುರುತಿಸ್ತೀವಿ. ಈ 3 ಸ್ಟೇಟ್ ಏನಿದಾವಲ್ಲ
ಬೆಂಗಾಲ್ ಇರ್ಬೋದು, ಅವಧ್ ಇರ್ಬೋದು, ಹೈದರಾಬಾದ್ ಇರ್ಬೋದು. ಈ 3 ಸ್ಟೇಟಲ್ಲಿ ಕೆಲವೊಂದಷ್ಟು ಕಾಮನ್ ಫ್ಯೂಚರ್ಸ್ ಇದ್ದಾವೆ. ಆರ್ ವಿ ಕ್ಯಾನ್ ಸೇ ಡೈರೆಕ್ಟ್ಲಿ 3 ಕಾಮನ್ ಫ್ಯೂಚರ್ಸ್ ಇದ್ದಾವೆ ಅನ್ನುವಂಥದ್ದು. ಸೊ ಅವುಗಳನ್ನು ನಾವಿಲ್ಲಿ ನೋಡ್ತಾ ಹೋಗೋಣ ಏನವು ಅನ್ನುವಂಥದ್ದು. ದ ಇನ್ಹೆರಿಟೆಡ್ ದ ಜಾಗೀರ್ದಾರಿ ಸಿಸ್ಟಮ್. ನಾನು ನಿಮ್ಗೆ ಹೇಳಿದೆ ಮೊಘಲರ ಟೈಮಲ್ಲಿ ಹೆಂಗೆ ಜಾಗೀರ್ದಾರ್ ಪದ್ಧತಿ ಇತ್ತಲ್ಲ, ಅದನ್ನೇ ಇವ್ರು ಏನು ಮಾಡಿದರು, ಕಂಟಿನ್ಯೂ ಮಾಡ್ತಾ ಹೋದರು ಅನ್ನುವಂಥದ್ದು. ಇನ್ನು ನೆಕ್ಸ್ಟ್ ಕಾಂಟ್ರಾಕ್ಟೆಡ್ ವಿತ್ ರೆವಿನ್ಯೂ ಫಾರ್ಮರ್ಸ್ ಫಾರ್ ದಿ ಕಲೆಕ್ಷನ್ ಆಫ್ ದಿ ರೆವಿನ್ಯೂ ಫಾರ್ಮರ್ಸ್ ಜೊತೆ ಅವ್ರು ಹೆಂಗೆ ಕಾಂಟ್ರಾಕ್ಟ್ ಮಾಡ್ಕೊಳ್ತಾ ಇದ್ದಿದ್ರು ಅನ್ನೋದನ್ನು ನಾನು 1000 ರೂಪಾಯಿ, ಲಕ್ಷ ರೂಪಾಯಿ ಕೊಟ್ಟು ಎಕ್ಸ್ಪ್ಲೇನ್ ಮಾಡಿದೆ. ಸೊ ಈ ಒಂದು ಸಿಸ್ಟಮ್ ಏನಿತ್ತು, ಸೇಮ್ ಇತ್ತು ಇವರಲ್ಲಿ. ಇನ್ನು ನೆಕ್ಸ್ಟ್ ಎಮರ್ಜಿಂಗ್ ರಿಲೇಷನ್ಶಿಪ್ ವಿತ್ ದ ರಿಚ್ ಬ್ಯಾಂಕರ್ಸ್ ಆ್ಯಂಡ್ ಮರ್ಚೆಂಟ್ಸ್. ಸೊ ಇವರು ಜಮೀನ್ದಾರು ಜಾಗೀರ್ದಾರ್ಸ್ಕಿನ ಏನಿತ್ತು, ಜಾಸ್ತಿ ರಿಲೇಷನ್ಶಿಪ್ ಬ್ಯಾಂಕರ್ಸ್ ಮತ್ತು ಮರ್ಚೆಂಟ್ಸ್ ಜೊತೆ ಹೊಂದಿದ್ರು. ಯಾಕಂದರೆ ಬ್ಯಾಂಕರ್ಸ್ ಹತ್ರ ಏನಿರ್ತಿತ್ತು, ಜಾಸ್ತಿ ದುಡ್ಡು ಇರ್ತಿತ್ತು. ಜಮೀನ್ದಾರ್ಗೂ ಇವರೇ ಸಾಲ ಕೊಡೋರು. ಇನ್ನು ನೆಕ್ಸ್ಟ್ ಮರ್ಚೆಂಟ್ಸ್ ಅಂದರೆ ಟ್ರೇಡ್ ಮಾಡ್ತಾರೆ. ಸೊ ಇವರ ಜೊತೆ ಏನಾಗಿರುತ್ತೆ, ಒಂದು ರಿಲೇಷನ್ಶಿಪ್ ಇವ್ರದ್ದು ಉತ್ತಮವಾಗಿರುತ್ತೆ ಅನ್ನುವಂಥದ್ದು. ಸೊ ಈ 3 ಪಾಯಿಂಟ್ಸನ್ನು ನೀವು ನೆನ್ಪಿಡಬೇಕು. ಓಕೆ, ಸೊ ಕೇಳೋ ಚಾನ್ಸಸ್ ಇರುತ್ತೆ ಮೇನ್ಸಲ್ಲಿ, ಹೌದಾ. ಸೊ ಇವು 3 ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಅವ್ರ ಹತ್ರ ಕಾಮನ್ ಏನಿತ್ತು ಹೇಳ್ರಿ ಅಂತ ಹೇಳಿ ಡೈರೆಕ್ಟ್ ಕೇಳ್ಬೋದು ನಿಮಗೆ. ಆವಾಗ ನೀವು ಇದನ್ನು ನೆನ್ಪಿಟ್ಕೊಂಡಿರಬೇಕು. ಸೊ ಇನ್ನು ನೆಕ್ಸ್ಟ್ ನಾವೇನು ಮಾಡೋಣ, ಸೆಕೆಂಡ್ ಟೈಪ್ ಅಂದರೆ ರಾಜಪೂತರ ಬಗ್ಗೆ ನಾವು ನೋಡುತ್ತಾ ಹೋಗೋಣ ಇನ್ನು ನೆಕ್ಸ್ಟ್ ಪಾರ್ಟಲ್ಲಿ. ಇನ್ನು ನೆಕ್ಸ್ಟ್ ಸೀಸಿಂಗ್ ಇಂಡಿಪೆಂಡೆನ್ಸ್ ಅಂದರೆ ಇಂಡಿಪೆಂಡೆಂಟ್ ಆದಂತಹ ಕೆಲವೊಂದಷ್ಟು ಜನ ಹೇಳಿದೆ ನಾನು ನಿಮಗೆ, ಸಿಕ್ಕರ್ ಇರ್ಬೋದು, ಜಾಟ್ಸ, ಮರಾಠಾಸ, ಇವರೆಲ್ಲರ ಬಗ್ಗೆ ನಾವೇನು ಮಾಡೋಣ ಸೆಕೆಂಡ್ ಪಾರ್ಟಲ್ಲಿ ಕಲಿತಾ ಹೋಗೋಣ. ಬಿಕಾಸ್ ದಿಸ್ ಆಲ್ರೆಡಿ ಬಿಕಮ್ ಮೋರ್ ದೆನ್ 30 ಮಿನಿಟ್ಸ್. ಸೊ ಜಾಸ್ತಿ ಹೇಳ್ತಾ ಹೋದರೆ ಇನ್ನೂ 30 ಮಿನಿಟ್ಸ್ ಆಗುತ್ತೆ, ನಿಮಗೆ ಬೋರ್ ಆಗ್ತಾ ಹೋಗುತ್ತೆ. ಯಾಕಂದರೆ ಈ ಒಂದು ಚಾಪ್ಟರ್ನ ತುಂಬ ದೊಡ್ಡದಾದಂಥ ಒಂದು ಚಾಪ್ಟರ್, 7th ಸ್ಟ್ಯಾಂಡರ್ಡಲ್ಲಿ ದೊಡ್ಡ ಚಾಪ್ಟರ್ ಅಂದರೆ ಇದೆ. ಆ್ಯಂಡ್ ವಿ ಹ್ಯಾವ್ ಟು ಎಕ್ಸ್ಪ್ಲೇನ್ ಅ ಲಾಟ್ ಹಿಯರ್. ಈ ಒಂದು ಕಾರಣದಿಂದ ಏನು ಮಾಡೋಣ, ನೆಕ್ಸ್ಟ್ ಪಾರ್ಟಲ್ಲಿ ಮಾಡ್ತಾ ಹೋಗೋಣ. ಓಕೆನಾ. ಸೊ ಸಿಕ್ಕರ್ ಇರ್ಬೋದು, ಮರಾಠರ ಬಗ್ಗೆ ಇರ್ಬೋದು, ಜಾಟ್ಸ್ ಬಗ್ಗೆ ಇರ್ಬೋದು, ನಾವು ಏನು ಮಾಡೋಣ ನೆಕ್ಸ್ಟ್ ನೋಡ್ತಾ ಹೋಗೋಣ. ಓಕೆನಾ. ಸೊ ವೆಲ್ ಗೈಸ್, ಇನ್ನು ನಮ್ಮ ತಂಡ ಕರ್ನಾಟಕದಲ್ಲೇ ಮೊಟ್ಟ ಮೊದಲ ಬಾರಿಗೆ NCERT ಸ್ಟೇಟ್ ಬುಕ್ಸ್ 1000ಕ್ಕೂ ಹೆಚ್ಚಿನ ಪ್ರಶ್ನೆ ಪತ್ರಿಕೆಗಳ ಚರ್ಚೆ, ಟೆಲಿಗ್ರಾಮ್ ಗ್ರೂಪ್ನಲ್ಲಿ ದಿನನಿತ್ಯ 100ಕ್ಕೂ ಹೆಚ್ಚು ಕ್ವಿಜ್ ಮತ್ತು ಸ್ಟ್ಯಾಂಡರ್ಡ್ ಪುಸ್ತಕಗಳನ್ನು ಸಂಪೂರ್ಣವಾಗಿ ಚರ್ಚಿಸುವ ಹೊಸ ಪ್ರಯತ್ನಕ್ಕೆ ಕೈ ಹಾಕಿದ್ದೇವೆ. ಇದಕ್ಕೆ ನಿಮ್ಮ ಸಹಕಾರ ತುಂಬಾ ಅಗತ್ಯ. ಹೀಗಾಗಿ ನಮ್ಮ ಟೆಕ್ನಿಕಲ್ ಟೀಮ್ ಮತ್ತು ಹೊಸ ಟೆಕ್ನಾಲಜಿ ಅಳವಡಿಕೆಗಳಿಗೆ ನೀವು ಜಾಯಿನ್ ಆಪ್ಷನ್ ಮೂಲಕ ಸಹಾಯ ಮಾಡಬಹುದು. ಶಿಶು 29 ರೂಪೀಸ್, ಕಿಶೋರ್ 59 ರೂಪೀಸ್, ತರುಣ್ 159 ರೂಪೀಸ್. ಅದು ಸಾಧ್ಯವಾಗದಿದ್ದ ಪಕ್ಷದಲ್ಲಿ ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ನಮಗೆ ಬೆಂಬಲವನ್ನು ಸೂಚಿಸಬಹುದು. ಸೊ ಒನ್ ಇಂಪಾರ್ಟೆಂಟ್ ನೋಟ್ ಹಿಯರ್, ಇಲ್ಲಿ ಹೆಚ್ಚು ಬಂದಂತಹ ಹಣವನ್ನು ನಾವು ಐಡಿಯಾಸ್ ಫೋರಂ ವತಿಯಿಂದ ಚಾರಿಟೇಬಲ್ ಟ್ರಸ್ಟ್ ಮೂಲಕ ಬಡ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕಾಗಿ ಸಹಾಯವನ್ನು ಮಾಡಲಾಗುವುದು. ಓಕೆ, ಸೊ ವೆಲ್ ಗೈಸ್, ದ್ಯಾಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಓಕೆ, ಸೊ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮ್ಗೆ ಹೆಲ್ಪ್ ಆಗುತ್ತೆ, ಶೇರ್ ಮಾಡೋದ್ರಿಂದ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ದ್ಯಾಟ್ಸ್ ಇಟ್, ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ಪಾರ್ಟ್ ಆಫ್ ದ ವಿಡಿಯೋ.